ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಈಗ ನೀವು ನಮ್ಮೊಂದಿಗೆ ಮಾತನಾಡುವ ಸಮಯ, ನಿಮ್ಮ ವಾಕ್ಯವನ್ನು ಕಳುಹಿಸುವ ಸಮಯ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಆಮೋಸ 4:12 ಹೇಳುತ್ತದೆ, ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಇಸ್ರಾಯೇಲ್ ಅಂದರೆ ದೇವಜನರು ಎಂಬುದಾಗಿ ಅರ್ಥ. ದೇವಜನವೇ, ನಿನ್ನ ದೇವರನ್ನು ಸಂಧಿಸುವುದಕ್ಕೆ ಸಿದ್ಧವಾಗು ಎಂಬುದಾಗಿ ಅರ್ಥ. ದೇವರನ್ನು ಸಂಧಿಸುವುದಕ್ಕೆ ಸಿದ್ಧವಾಗು ಅಂದರೆ ಏನು? ದೇವರು ಮನುಷ್ಯನನ್ನು ಉಂಟು ಮಾಡಿದಂಥ ಆ ದಿನ ಮೊದಲುಗೊಂಡು ಅವನೊಂದಿಗೆ ಇರಬೇಕೆಂಬುದಾಗಿ ಬಯಸಿದರು. ಅವರೊಂದಿಗೆ ವಾಸ ಮಾಡಬೇಕು ಎಂಬುದಾಗಿ ಬಯಸಿದರು. ಅವರು ಅವನನ್ನು ಉಂಟು ಮಾಡಿದ್ದೇ ಅದಕ್ಕಾಗಿಯೇ ಉಂಟು ಮಾಡಿದರು. ಆದರೆ ಮನುಷ್ಯನು ಹಾಗಲ್ಲ. ಅವನು ದೇವರನ್ನು ಬಿಟ್ಟು ದೂರ ಹೋಗುವವನಾಗಿ ಇದ್ದ. ಒಂದೊಂದು ಬಾರಿಯೂ ಕೂಡ ದೇವರು ಅವನೊಂದಿಗೆ ಮಾತನಾಡುವುದಕ್ಕೆ ಬಯಸುತ್ತಾರೆ, ವಾಸ ಮಾಡುವುದಕ್ಕೆ ಬಯಸುತ್ತಾರೆ. ಆದರೂ ಕೂಡ ಒಂದೊಂದು ಬಾರಿಯೂ ಕೂಡ ಒಂದೊಂದು ಸಂಭವ ನಡೆಯುತ್ತದೆ. ಅದು ದೇವರಿಗೆ ದುಃಖವನ್ನು ಉಂಟು ಮಾಡುತ್ತದೆ. ದೇವರು ಅನೇಕ ಸಾರಿ ದುಃಖದಿಂದ ಹೊರಟು ಹೋಗುತ್ತಾರೆ. ಈ ದೇವರನ್ನು ಸಂಧಿಸುವುದಕ್ಕೆ ಸಿದ್ಧವಾಗುವುದು ಅಂದರೆ ಏನು? ಸತ್ಯವೇದದಲ್ಲಿ ಸಿದ್ಧತೆಯ ಕುರಿತಾಗಿ ಅನೇಕ ಕಾರ್ಯಗಳುಂಟು. ಆದರೆ ಇಂದು ನಾವು ಏನನ್ನು ನೋಡಲಿದ್ದೇವೆಂದರೆ, ದೇವರು ಮೊದಲನೆಯದಾಗಿ ಮನುಷ್ಯನನ್ನು ಸಂಧಿಸುವುದಕ್ಕಾಗಿ ಸಿದ್ಧಗೊಂಡರು. ಅವನನ್ನು ಸಂಧಿಸಬೇಕೆಂದು ಬಯಸುತ್ತಾರೆ. ಅದಾದ ನಂತರ ಅವರು ಎರಡನೆಯ ಬಾರಿ ಇಸ್ರಾಯೇಲನ್ನು ಸಂಧಿಸುವುದಕ್ಕೆ ಸಿದ್ಧಗೊಂಡರು. ಈ ಎರಡು ಬಾರಿಯೂ ಕೂಡ ಅವರಿಗೆ ನಡೆದದ್ದೇನು? ಈ ಎರಡು ಬಾರಿಯೂ ಮನುಷ್ಯನು ಹಾಗೂ ಇಸ್ರಾಯೇಲ್ ಏನು ಮಾಡಿದರು? ಈಗ ದೇವರು ಮೂರನೆಯ ಬಾರಿಗೆ ಬರಲಿದ್ದಾರೆ. ಈಗ ನಮ್ಮನ್ನು ಸಂಧಿಸುವುದಕ್ಕಾಗಿ ಅವರು ಬರಲಿದ್ದಾರೆ. ಈಗ ದೇವರು ನಮ್ಮಿಂದ ಎದುರು ನೋಡುವಂಥದ್ದೇನು? ನಾವು ಅವರನ್ನು ಸಂಧಿಸುವುದಕ್ಕೆ ಹೇಗೆ ಸಿದ್ಧವಾಗಬೇಕು? ಅದರ ಕುರಿತಾಗಿಯೇ ಈ ಸಂದೇಶ. ನಾವು ಅದನ್ನೇ ಇವತ್ತು ನೋಡಲಿದ್ದೇವೆ. ಮೊದಲನೆಯದಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತೆ, ದೇವರು ಆದಾಮನನ್ನು ಉಂಟು ಮಾಡಿ ತೋಟದಲ್ಲಿ ಇಟ್ಟು ಅವನಿಗೆ ಸಕಲವನ್ನು ಕೂಡ ಕೊಟ್ಟು ದೊರೆತನ ಮಾಡಿರಿ ಎಂಬುದಾಗಿ ಹೇಳಿ ದೇವರು ಹೋಗುತ್ತಾರೆ. ಪುನಃ ದೇವರು ಆದಾಮನನ್ನು ಸಂಧಿಸುವುದಕ್ಕಾಗಿ ಬರುತ್ತಾರೆ. ಓದಿರಿ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 9 ಹಾಗೂ 10ನೇ ವಾಕ್ಯವನ್ನು ಓದಿರಿ. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು, ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಇದು ಮೊದಲನೆಯದಾಗಿ ದೇವರು ಮನುಷ್ಯನನ್ನು ಸಂಧಿಸುವುದಕ್ಕೆ ಬರುತ್ತಾರೆ. 1ನೇ ಅಧ್ಯಾಯದಲ್ಲಿ ದೇವರು ಎಲ್ಲವನ್ನೂ ಕೂಡ ಉಂಟು ಮಾಡಿ ಅವನ ಕೈಯಲ್ಲಿ ಕೊಡುತ್ತಾರೆ. 2ನೇ ಅಧ್ಯಾಯದಲ್ಲಿ ಅವನಿಗೆ ತಕ್ಕ ಸಂಗಾತಿಯನ್ನು ಉಂಟು ಮಾಡುತ್ತಾರೆ. ಆನಂತರವಾಗಿ ಅವನು ಏನು ಹೆಸರುಗಳನ್ನು ಇಡುತ್ತಾನೆ ಎಂಬುದಾಗಿ ನೋಡಿ ಆನಂತರವಾಗಿ ತಕ್ಕ ಸಂಗಾತಿಯನ್ನು ಉಂಟು ಮಾಡುತ್ತಾರೆ. ಈಗ ಎಲ್ಲ ಉಂಟು ಮಾಡಿದ್ದಾಯಿತು. ದೇವರಾಗಿರುವ ಕರ್ತನು ತಾನು ಉಂಟು ಮಾಡಿದ್ದೆಲ್ಲವನ್ನು ನೋಡಿ ಒಳ್ಳೆಯದೆಂಬುದಾಗಿ ಹೇಳಿದರು. ಅವನ ಕೈಯಲ್ಲಿ ಕೊಟ್ಟು ದೇವರು ಹೋಗುತ್ತಾರೆ. ಪುನಃ ಅವನನ್ನು ಸಂಧಿಸುವುದಕ್ಕಾಗಿ. ಅದು ಸುಂದರವಾಗಿ ಇರುತ್ತದೆ, ಸಂಜೆಯ ತಂಗಾಳಿಯಲ್ಲಿ ಎಂಬುದಾಗಿ. ಅದರ ಅರ್ಥ ಏನು ಅಂದರೆ, ಈ ದೇವರು ಬರುವಂತಹ ಆ ಸಮಯವು ಕರ್ತನ ಮನಸ್ಥಿತಿಯು. ಅಂದರೆ ನಾವು ಹೇಳುತ್ತೇವೆ ಅಲ್ವಾ, ಅವರು ಇವತ್ತು ಯಾವ ಮೂಡ್ನಲ್ಲಿ ಇದ್ದಾರೆ ಎಂಬುದಾಗಿ ನಾವು ಹೇಳುತ್ತೇವೆ ಅಲ್ವಾ. ಅಪ್ಪ ಇವತ್ತು ಬಹಳ ಕೋಪದಲ್ಲಿ ಇದ್ದಾರೆ, ಅಪ್ಪ ಸಂತೋಷವಾಗಿದ್ದಾರೆ ಎಂಬುದಾಗಿ ನಾವು ನೋಡಿದ ಕೂಡಲೇ ಕಂಡು ಹಿಡಿಯುತ್ತೇವೆ ಅಲ್ವಾ. ಕೆಲವು ಸಮಯದಲ್ಲಿ ಮನೆಗಳಲ್ಲಿ ಗಂಡ ಬರುವಾಗ ಅವರು ಚಪ್ಪಲಿ ಬಿಚ್ಚುವಂಥ ವಿಧಾನದಲ್ಲಿಯೇ ಹೆಂಡತಿ ಹೇಳುತ್ತಾರೆ, ನಿಮ್ಮ ತಂದೆ ಬಹಳ ಕೋಪದಲ್ಲಿ ಇದ್ದಾರೆ ಎಂಬುದಾಗಿ. ಕೆಲವು ಸಮಯದಲ್ಲಿ ಅವರು ಗಾಡಿಯನ್ನು ನಿಲ್ಲಿಸುವಂಥ ವಿಧಾನ ಇರುತ್ತದೆ. ಮನೆಯಲ್ಲಿ ಮಕ್ಕಳು ಬಂದು ಬ್ಯಾಗನ್ನು ಬಿಸಾಕುವಂಥ ಒಂದು ವಿಧಾನ ಇರುತ್ತದೆ. ಇದೆಲ್ಲ ನೋಡುವಾಗ ಏನು ನೆನೆಸುತ್ತಾರೆ ಅಂದರೆ, ಅವರ ಮನಸ್ಥಿತಿ ಏನೆಂಬುದಾಗಿ ಅವರು ಮಾಡುವಂಥ ಆಕ್ಟಿವಿಟೀಸ್ನಿಟ್ಟು ನಾವು ಏನು ಮಾಡುತ್ತೇವೆ, ಕಂಡು ಹಿಡಿಯುತ್ತೇವೆ. ಕೆಲವು ಸಮಯದಲ್ಲಿ ನೋಡುವುದಾದರೆ, ಗಂಡ ನೈಟ್ ಡ್ಯೂಟಿಗೆ ಹೋಗಿ ಬರುತ್ತಾರೆ. ನೈಟ್ ಡ್ಯೂಟಿಗೆ ಹೋಗಿ ಬೆಳಗ್ಗೆ ಬರುವಾಗ ಹೆಂಡತಿ ಹೇಳುತ್ತಾರೆ, ಅವರು ಬರುವಾಗ ಬೆಳಗ್ಗೆ ಕೋಪದಿಂದ ಬರುತ್ತಾರೆ ಎಂಬುದಾಗಿ. ಅದು ಯಾಕೆ ಬೆಳಗ್ಗೆನೇ ಕೋಪದಿಂದ ಬರುತ್ತಾರೆ ಅಂತ ಕೇಳಿದ್ರೆ, ರಾತ್ರಿ ಎಲ್ಲ ಕೆಲಸ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗುತ್ತದೆ, ಆಗ ಸ್ವಲ್ಪ ಕೋಪದಿಂದ ಇರುತ್ತಾರೆ. ಯಾಕಂದ್ರೆ ಅವರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಹಾಗೆಂಬುದಾಗಿ ಆ ಮನಸ್ಥಿತಿಯನ್ನು ನಾವು ಹೆಂಡತಿಗೆ ಗೊತ್ತಿರುತ್ತದೆ. ಆದ್ದರಿಂದ ಎಚ್ಚರಿಸುತ್ತಾರೆ, ಇಲ್ಲ ಬಹಳ ಎಚ್ಚರಿಕೆಯಿಂದ ಇರಿ, ಅಪ್ಪ ಬೆಳಗ್ಗೆ ಕೋಪದಿಂದ ಬರುತ್ತಾರೆ. ಅದೇ ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವಾಗ ಅವರು ಕೋಪದಿಂದ ಬರುತ್ತಾರೆ ಎಂಬುದಾಗಿ ಹೇಳುವುದಿಲ್ಲ. ಅವರು ಬರುವಾಗ ಏನಾದ್ರೂ ತಕೊಂಡು ಬರುತ್ತಾರೆ, ಸಂತೋಷವಾಗಿ ಬರುತ್ತಾರೆ. ಆಗಲೂ ಕೂಡ ಅವ್ರು ಏನಾದ್ರೂ ಕೋಪದಿಂದ ಬಂದ್ರೆ ಕೇಳುತ್ತಾರೆ, ಏನ್ರಿ ಬರುವಾಗಲೇ ಈ ರೀತಿ ಕೋಪದಿಂದ ಬರುತ್ತಿದ್ದೀರಾ ಎಂದು. ಕಾರಣ ಏನೆಂದರೆ, ಸಾಯಂಕಾಲ ಅವರು ಬರುವಾಗ ಸಂತೋಷವಾಗಿ ಬರುತ್ತಾರೆ ಎನ್ನುವಂತ ಒಂದು ಆಲೋಚನೆ ಇದೆಯಲ್ವಾ. ಆ ರೀತಿಯಾಗಿಯೇ ದೇವರು ಬರುವಂಥದ್ದು ಕೂಡ. ಯಾಕಂದ್ರೆ ನಮ್ಮ ಸ್ವಭಾವ ದೇವರಿಗೆ ಗೊತ್ತು. ಯಾಕಂದ್ರೆ ನಾವು ದೇವರ ಸಾರೂಪ್ಯದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಅವರಿಂದಲೇ ನಮಗೆ ಪ್ರೀತಿ ಎಲ್ಲವೂ ಕೂಡ ಬಂದಿದೆ. ಹಾಗಾದ್ರೆ ಈ ರೀತಿ ಬರುವಾಗ ಅವರು ಸಂಜೆಯ ತಂಗಾಳಿಯ ವೇಳೆಯಲ್ಲಿ ಬರುತ್ತಾರೆ ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಅದೇ ರೀತಿಯಾಗಿ ಸೊದೋಮನ್ನು ನಾಶ ಮಾಡುವುದಕ್ಕೆ ಬರುವಾಗ ಅವರು ಸಾಯಂಕಾಲದ ವೇಳೆಯಲ್ಲಿ ಬಂದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಂದರೆ ಅವರು ಕೋಪದಿಂದ ಇದ್ದಾರೆ ಎಂಬುದಾಗಿ ಅದರ ಅರ್ಥ. ಅದೇ ಸಮಯದಲ್ಲಿ ಅವರು ಚಳಿಗಾಲದಲ್ಲಿ ಬರುತ್ತಾ ಇದ್ದಾರೆ ಅಂದ್ರೆ ಅವರು ಹೇಗಿದ್ದಾರೆ ಎಂದು ಅರ್ಥ.
ಅವರು ಬಹಳ ಕೂಲ್ ಆಗಿ ಇದ್ದಾರೆ, ಸಾಫ್ಟ್ ಆಗಿದ್ದಾರೆ ಎಂದು ಅರ್ಥ. ಹಾಗಾದ್ರೆ ದೇವರು ಆದಾಮನೊಂದಿಗೆ ಸಂಚರಿಸುವುದಕ್ಕಾಗಿ ಬರುತ್ತಾರೆ. ದೇವರು ಬಹಳ ಒಳ್ಳೆಯ ಮೈಂಡ್ ಅಲ್ಲಿ ಏನ್ ಮಾಡುತ್ತಾರೆ, ಆದಾಮನೊಂದಿಗೆ ಸಂಚರಿಸುವುದಕ್ಕಾಗಿ ಬರುತ್ತಾರೆ. ಬರುವಾಗ ನೋಡಿದರೆ ಆದಾಮನು ಕಾಣುತ್ತಿಲ್ಲ. ಬಂದ ನಂತರವಾಗಿ ಕರೆಯುತ್ತಾರೆ, ಆದಾಮನೇ ನೀನು ಎಲ್ಲಿದ್ದೀ ಎಂಬುದಾಗಿ ಕೇಳುತ್ತಾರೆ. ಈಗ ಅವನು ಏನ್ ಮಾಡುತ್ತಾನೆ ಅಂದರೆ, ದೇವರು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ಕೇಳಿ ಅವನು ಹೆದರಿ ವೃಕ್ಷದ ಹಿಂದೆ ಅಡಗಿಕೊಂಡನು. ನಾನು ಬೆತ್ತಲೆಯಾಗಿ ಇದ್ದೇನಲ್ಲ ಎಂಬುದಾಗಿ ಹೇಳುತ್ತಾನೆ. ಮೊದಲನೆಯದಾಗಿ ದೇವರು ಮನುಷ್ಯನನ್ನು ಸಂಧಿಸುವುದಕ್ಕಾಗಿ ಬಂದಾಗ ಅವನು ಏನ್ ಮಾಡ್ದ ಅಂದ್ರೆ ಅವರನ್ನು ನೋಡಿ ಹೋಗಿ ಅಡಗಿಕೊಂಡ. ಅವರನ್ನು ನೋಡಿ ಏನ್ ಮಾಡ್ದ, ಓಡಿ ಹೋಗಿ ಅಡಗಿಕೊಂಡ. ಈಗ ದೇವರಿಗೆ ಮನುಷ್ಯನೊಂದಿಗೆ ಮಾತನಾಡಬೇಕು ಎನ್ನುವಂತ ಆ ಆತೊರೆ, ಅವನೊಂದಿಗೆ ಸಂಚರಿಸಬೇಕು ಎನ್ನುವಂತ ಆ ಒಂದು ಆಲೋಚನೆ, ಅದು ಇಲ್ಲಿ ಫೇಲ್ಯೂರ್ ಆಗುತ್ತದೆ. ಈ ಸ್ಥಳದಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಅಥವಾ ಅವರು ಎದುರು ನೋಡಿದ್ದು ಅಲ್ಲಿ ನಡೆಯುವುದಿಲ್ಲ. ಮೊದಲನೇ ಬಾರಿ ಮನುಷ್ಯನನ್ನು ಸಂಧಿಸುವುದಕ್ಕೆ ಬಂದಾಗ ಅನೇಕ ಸಮಯದಲ್ಲಿ ದೇವರು ಹಾಗೆಯೇ ನಮ್ಮನ್ನು ಸಂಧಿಸಬೇಕೆಂದು ಬಯಸುತ್ತಾರೆ, ನಮ್ಮೊಂದಿಗೆ ಸಂಚರಿಸಬೇಕೆಂಬುದಾಗಿ ಬಯಸುತ್ತಾರೆ. ಆದರೆ ನಾವು ಓಡಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತೇವೆ, ಅವರೊಂದಿಗೆ ನಾವು ಸಂಚರಿಸುವುದಿಲ್ಲ. ಕರ್ತನು ಬಯಸುವ ಹಾಗೆ ನಮ್ಮ ಆತ್ಮಿಕ ಜೀವಿತ ಇಲ್ಲ. ಈಗ ನೀವು ನೋಡಿರಿ, ಅನೋಕನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದ. ಆದ್ರೆ ಇಂಗ್ಲಿಷಲ್ಲಿ ಹೇಗಿದೆ ಎಂಬುದಾಗಿ ಕೇಳುವುದಾದರೆ ವಾಕ್ ವಿತ್ ದ ಗಾಡ್ ಎಂದು ಇದೆ, ಅಂದ್ರೆ ದೇವರೊಂದಿಗೆ ನಡೆಯುತ್ತಾ ಇದ್ದ. ಹಾಗಾದ್ರೆ ದೇವರು ಅನೋಕನೊಂದಿಗೆ ನಡೆಯುವುದಕ್ಕೆ ಏನ್ ಮಾಡುತ್ತಾರೆ, ಬಯಸುತ್ತಾರೆ. ಅದೇ ಸತ್ಯವೇದ ಹೇಳುತ್ತದೆ, ದೇವರು ಹಾಗಾದ್ರೆ ನಮ್ಮೊಂದಿಗೆ ನಡೆಯುವುದಕ್ಕೆ ಬಯಸುತ್ತಾ ಇದ್ದಾರೆ, ವಾಕ್ ಮಾಡುವುದಕ್ಕೆ ಬಯಸುತ್ತಿದ್ದಾರೆ, ಸಂಚರಿಸುವುದಕ್ಕೆ ಬಯಸುತ್ತಿದ್ದಾರೆ. ಆದ್ದರಿಂದ ಹೊಸ ಒಡಂಬಡಿಕೆ ಸಭೆಯನ್ನು ರೂಪಿಸಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳುತ್ತದೆ, 7 ದೀಪಸ್ತಂಭಗಳ ನಡುವೆ ಸಂಚರಿಸುವ ಆತನು ಹೇಳುವುದೇನೆಂದರೆ, ಹಾಗಾದ್ರೆ ದೇವರು ನಮ್ಮೊಂದಿಗೆ ನಡೆಯುವುದಕ್ಕೆ ಬಯಸುತ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ನಡೆದದ್ದೇನು, ಮನುಷ್ಯನು ಓಡಿ ಹೋಗಿ ಬಚ್ಚಿಟ್ಟುಕೊಂಡ. ಏನು ಕಾರಣ? ನಾವೆಲ್ಲರೂ ಕೂಡ ಒಂದೇ ಮಾತಲ್ಲಿ ಹೇಳುತ್ತೇವೆ, ಹೌದು ಆದಾಮನು ಹಣ್ಣನ್ನು ತಿಂದ. ಆ ರೀತಿ ನಾವು ಹೇಳುತ್ತೇವೆ, ಪಾಪ ಬಂತು ಎಂದು ಹೇಳುತ್ತೇವೆ. ಆದರೆ ವಾಕ್ಯವು ಅಲ್ಲಿ ಹೇಳುವಂತಹ ವಿಷಯವು ಏನೆಂದರೆ, ತಾನು ಬೆತ್ತಲೆಯಾಗಿದ್ದೇನೆಂಬುದಾಗಿ ತಿಳಿದು ಭಯಪಟ್ಟು ಅವನು ಹೇಳುತ್ತಾನೆ, ದೇವರೇ ನಾನು ಬೆತ್ತಲೆಯಾಗಿದ್ದೇನಲ್ಲ, ಆದ್ದರಿಂದ ನಿಮ್ಮನ್ನು ಏನ್ ಮಾಡಕ್ಕಾಗ್ತಿಲ್ಲ, ನೋಡುವುದಕ್ಕೆ ಆಗುತ್ತಿಲ್ಲ. ಆ ರೀತಿಯಾಗಿ ಹೇಳಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಸರಿ, ದೇವರು ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ, ನೀನು ಬೆತ್ತಲೆಯಾಗಿದ್ದೀಯಾ ಎಂಬುದಾಗಿ ನಿನಗೆ ತಿಳಿಸಿದ್ದು ಯಾರು? ನಿನಗೆ ನೀನು ಬೆತ್ತಲೆಯಾಗಿದ್ದೀಯಾ ಎಂಬುದಾಗಿ ತಿಳಿಸಿದ್ದು ಯಾರು? ಆ ರೀತಿ ಕೇಳುತ್ತಾರೆ. ಅದರ ಅರ್ಥ ಏನು ಅಂದರೆ, ನೀನು ಬೆತ್ತಲೆಯಾಗಿದ್ದೀಯಾ ಎಂದು ನಿನಗೆ ಯಾರು ಹೇಳಿದ್ದು? ಅದರ ಅರ್ಥವು ಏನೆಂದರೆ, ಆ ರೀತಿಯಾದ ಉಪದೇಶ ನಿನಗೆ ಯಾರಪ್ಪ ಹೇಳಿದ್ದು? ನಾನು ನಿನ್ನನ್ನು ಉಂಟು ಮಾಡುವಾಗಲೇ ಈ ರೀತಿ ತಾನೇ ಉಂಟು ಮಾಡಿದ್ದು. ಈ ಸೃಷ್ಟಿಯಲ್ಲಿ ಒಂದು ಕೊರತೆ ಇದೆ ಎಂಬುದಾಗಿ ನಿನಗೆ ಯಾರು ಹೇಳಿದ್ದು? ಸರಿ, ಬೆತ್ತಲೆ ಅಂದ್ರೆ ಏನು, ನಿನಗೇನು ಗೊತ್ತು? ನಿನಗೆ ಈ ರೀತಿಯಾದಂಥ ಒಂದು ಉಪದೇಶ ಇದೆ ಎಂಬುದಾಗಿ ಹೇಳಿದ್ದು ಯಾರು? ಈಗ ನಮಗೆ ಬೆತ್ತಲೆ ಅಂದರೆ ಏನೆಂಬುದಾಗಿ ಆ ವಿಷಯ ಗೊತ್ತು. ಯಾಕಂದ್ರೆ ನಾವೆಲ್ಲರೂ ಕೂಡ ಡ್ರೆಸ್ ಹಾಕಿದಂಥವರು. ಡ್ರೆಸ್ ಅನ್ನು ಹಾಕಿ ಇಷ್ಟು ವರ್ಷಗಳಾಗಿರುವುದರಿಂದ ನಮಗೆ ಬೆತ್ತಲೆ ಅಂದ್ರೆ ಏನೆಂಬುದಾಗಿ ಗೊತ್ತಿದೆ. ಆದರೆ ಆದಾಮನಿಗಿಂತ ಮುಂಚೆ ಡ್ರೆಸ್ ಹಾಕಿದವರು ಇಲ್ವಲ್ಲ. ಆದಾಮನೊಂದಿಗೆ ಇದ್ದದೆಲ್ಲವೂ ಕೂಡ ಹಾಗೆ ತಾನೇ ಇದೆ. ಕುರಿ ದನ ಉಂಟು ಮಾಡಿದದೆಲ್ಲವೂ ಕೂಡ ಹಾಗೆ ತಾನೇ ಇದೆ. ದೇವರು ಅವನನ್ನು ಕೂಡ ಹಾಗೆ ತಾನೇ ಉಂಟು ಮಾಡಿದ್ರು. ಯಾವಾಗ ಇವನು ಪಾಪ ಮಾಡಿ ಆ ಹಣ್ಣನ್ನು ತಿಂದನು, ಆಗಲೇ ಅವನಿಗೆ ಆ ಥಾಟ್ ಬರುತ್ತದೆ. ಅದೇನೆಂದರೆ, ಇವನಿಗೆ ಇಲ್ಲದೇ ಇರುವಂತ ಒಂದು ವಿಷಯವನ್ನು ಒಬ್ಬ ಹೇಳಿಕೊಟ್ಟು ಹೋದ. ಇದು ನಿನಗೆ ಯಾರು ಹೇಳಿದ್ದು ಎಂಬುದಾಗಿ ದೇವರು ಕೇಳುತ್ತಾರೆ. ಈಗ ಇಲ್ಲದೇ ಇರುವಂತ ಒಂದು ವಿಷಯವನ್ನು ಕೇಳುವುದು ಮಾತ್ರವಲ್ಲದೆ ಆ ಉಪದೇಶವನ್ನು ಇವನಲ್ಲಿ ತೆಗೆದುಕೊಂಡು ಆ ಉಪದೇಶಕ್ಕೆ ಅವನು ಭಯಪಡುತ್ತಾನೆ. ಯಾವ ಉಪದೇಶಕ್ಕೆ ಭಯಪಡುತ್ತಾನೆ? ನಾನು ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಹೇಳುತ್ತಾನೆ. ಯಾಕಂದ್ರೆ ಮೊದಲು ಈ ರೀತಿಯಾದಂಥ ಒಂದು ಉಪದೇಶವೇ ಇಲ್ಲ. ಈ ಉಪದೇಶಕ್ಕೆ ಯಾಕೆ ನೀನು ಭಯಪಡುತ್ತೀಯ? ಮೊದಲನೆಯದಾಗಿ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 3-4 ವಾಕ್ಯ ಓದುವಾಗ ಅಲ್ಲಿ ಅವ್ವಳ ಕುರಿತಾಗಿ ಬರೆಯುವಾಗ ಪೌಲನೊಂದು ಮಾತನ್ನು ಬರೆಯುತ್ತಾರೆ. ಏನೆಂದರೆ, ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಅದರ ಅರ್ಥ ಏನೆಂದರೆ, ಉಪದೇಶದ ನಿಮಿತ್ತವಾಗಿ ಆಕೆಯು ವಂಚಿಸಲ್ಪಟ್ಟಳು. ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೋ ಎಂದು ನನಗೆ ಭಯ ಉಂಟು. ಅದರ ಅರ್ಥ ಏನು? ಕರ್ತನು ಒಂದು ಸುವಾರ್ತೆಯನ್ನು ಹೇಳಿ ಹೋಗಿದ್ದಾರೆ. ಆ ಸುವಾರ್ತೆಯನ್ನು ಕೇಳಿ ಆ ಸುವಾರ್ತೆಯಲ್ಲಿ ಒಂದು ಒಳ್ಳೆಯ ಆಲಯದಲ್ಲಿ ಇಟ್ಟಿದ್ದಾರೆ. ಆ ರೀತಿಯಾಗಿ ಇರುವಾಗ ಇಲ್ಲಿ ಬೇರೆ ಒಂದು ಉಪದೇಶವನ್ನು ಬೇರೆ ಯಾರೋ ಒಬ್ಬ ಬಂದು ಹೇಳುತ್ತಿದ್ದಾನೆ. ಯಾರೋ ಒಬ್ಬ ಹೇಳುತ್ತಾನೆ, ಟಿವಿಯಲ್ಲಿ ಹೇಳುತ್ತಾನ ಅಥವಾ ಯೂಟ್ಯೂಬಲ್ಲಿ ಹೇಳುತ್ತಾರ, ಅಥವಾ ಯಾರೋ ಏನೋ ಒಂದು ಉಪದೇಶವನ್ನು ಹೇಳುತ್ತಾರೆ. ಆ ಉಪದೇಶಕ್ಕೆ ನೀವು ಇಷ್ಟೊಂದು ಕಿವಿಗೊಡುತ್ತೀರಾ ಅಂದರೆ ಇಲ್ಲಿ ಕೊಡಲ್ಪಡುವಂತ ಸತ್ಯಕ್ಕೆ ನೀವು ಎಷ್ಟರ ಮಟ್ಟಿಗೆ ಕಿವಿಗೊಟ್ಟಿರಬೇಕು. ದೇವರು ನನಗೆ ಹೇಳಿ ಹೋಗಿದ್ದಾರಪ್ಪ, ದೇವರು ನನಗೆ ಹೇಳಿದ್ದನ್ನು ಹೊರತುಪಡಿಸಿ ನೀನು ಒಂದು ಉಪದೇಶವನ್ನು ಹೇಳುತ್ತಾ ಇದೆಯಲ್ಲ. ಸರ್ವಶಕ್ತನಾದ ದೇವರು ನಮ್ಮನ್ನು ಉಂಟು ಮಾಡಿ ನಮ್ಮ ಕೈಯಲ್ಲಿ ಎಲ್ಲವನ್ನು ಕೂಡ ಒಪ್ಪಿಸಿಕೊಟ್ಟು ನನಗೆ ಹೆಂಡತಿಯನ್ನು ಕೊಟ್ಟು ಎಲ್ಲವನ್ನು ಕೂಡ ದೊರೆತನ ಮಾಡಿರಿ ಎಂಬುದಾಗಿ ಹೇಳಿರುವಂತಹ ದೇವರಿಗೆ ಗೊತ್ತಿಲ್ಲದೆ ಇರುವಂತಹ ಬೆತ್ತಲೆತನ ಎನ್ನುವಂಥದ್ದು ಹೊರಗಿಂದ ಬಂದಂತಹ ಸರ್ಪವು ಹೇಳಿ ನಿನಗೆ ಗೊತ್ತಾಗುತ್ತಿದೆಯಲ್ಲ. ಹೇಗೆ ಇದು ನಿನಗೆ ಗೊತ್ತಾಯಿತು? ಆದ್ದರಿಂದ ದೇವರು ಹೇಳುತ್ತಾರೆ, ನೀನು ಬೆತ್ತಲೆಯಾಗಿದ್ದೀಯಾ ಎಂದು ತಿಳಿಸಿದ್ದು ಯಾರು? ಅಂತಹ ಒಂದು ಉಪದೇಶ ಇಲ್ವಲ್ಲ, ಅಂತಹ ಒಂದು ವಿಷಯವೇ ಇಲ್ವಲ್ಲ. ಅದುವೇ ಇಂದು ಸಭೆಯಲ್ಲಿ ಕ್ರಿಸ್ತನನ್ನು ಸಂಧಿಸುವುದಕ್ಕೆ ಇರುವಂತಹ ತಡೆ. ಏನು ತಡೆ? ಒಂದು ಉಪದೇಶವನ್ನು ದೇವರು ಕೊಟ್ಟಿದ್ದಾರೆ. ಇವತ್ತು ಸಭೆ ಆ ಉಪದೇಶದಲ್ಲಿ ಕಾಯ್ದಿರಬೇಕಾದ ಸಮಯದಲ್ಲಿದೆ.
ಆದರೆ ಇಂದು ಅನೇಕ ಉಪದೇಶಗಳು ನಿಮ್ಮೊಳಗೆ ಬಂದಿದೆ. ಸುಳ್ಳು ಉಪದೇಶ, ಸಮೃದ್ಧಿಯ ಉಪದೇಶ, ಮಾಯೆಯಾದ ಉಪದೇಶ, ಇಷ್ಟ ಬಂದಂತೆ ಉಪದೇಶ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಆ ಮರವನ್ನು ಫಲದಿಂದ ಅರಿಯಬಹುದು. ಅವನ ಹೃದಯದಲ್ಲಿ ತುಂಬಿರುವಂಥದ್ದೇ ಬಾಯಿ ಮಾತನಾಡುತ್ತದೆ. ಅವನು ಏನು ಮಾತನಾಡುತ್ತಾನೋ ಅದು ಅವನೊಳಗೆ ತುಂಬಿದೆ ಎಂದು ಅರ್ಥ. ಅವನು ಸಮೃದ್ಧಿಯ ಕುರಿತಾಗಿ ಮಾತನಾಡುತ್ತಾನೆ ಅಂದ್ರೆ ಅವನ ಹೃದಯ ಸಮೃದ್ಧಿಯಿಂದ ತುಂಬಿದೆ ಎಂದು ಅರ್ಥ. ಅವನು ಪಾಪವೇ ಇಲ್ಲ ಎಂದು ಹೇಳುತ್ತಾ ಇದ್ದಾನೆ ಅಂದ್ರೆ ಅವನ ಹೃದಯ ಪಾಪದಿಂದ ತುಂಬಿದೆ ಎಂದು ಅರ್ಥ. ಇದನ್ನು ನಾವು ಇಂದು ಹೇಗೆ ತೆಗೆದುಕೊಳ್ಳುತ್ತೇವೆ? ಬೇರೆ ಒಂದು ಉಪದೇಶವನ್ನು ಹಾಗೆಯೇ ಫಾಲೋ ಮಾಡಿ. ಹಾಗಾದ್ರೆ ಅದಕ್ಕೆ ನೀವು ಭಯಪಡುತ್ತಾ ಇದ್ದೀರಾ, ಅದನ್ನು ಫಾಲೋ ಮಾಡುತ್ತಾ ಇದ್ದೀರಾ, ಅದಕ್ಕೆ ನೀವು ನಂಬಿಗಸ್ತರಾಗಿ ಇದ್ದೀರಾ. ಆ ರೀತಿಯಾಗಿ ಇರುವಾಗ ದೇವರು ಬರುವಾಗ ನಿಮ್ಮಿಂದ ಸಂಧಿಸುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸ್ಕೂಲಲ್ಲಿ ಒಂದು ಪಾಠ ಮಾಡುತ್ತಾರೆ, ಎಲ್ಲ ಪಾಠಗಳನ್ನು ಮಾಡುತ್ತಾರೆ. ಆನಂತರವಾಗಿ ಆನ್ಯುವಲ್ ಎಕ್ಸಾಮ್ ಬರುತ್ತದೆ. ಬರುವಾಗ ನೋಡುವುದಾದರೆ ನಮ್ಮ ಮಗನಿಗೋ ಅಥವಾ ಮಗಳಿಗೋ ನೂತನವಾದ ಐಡಿಯಾವನ್ನು ಅವರ ಫ್ರೆಂಡೋ ಅಥವಾ ಯಾರೋ ಒಬ್ಬರು ಹೇಳುತ್ತಾರೆ. ಯಾವಾಗಲೂ ಕೂಡ ಮಕ್ಕಳಲ್ಲಿರುವಂಥ ಒಂದು ಪ್ಲಸ್ ಪಾಯಿಂಟ್ ಏನೆಂದರೆ ಅಪ್ಪ ಅಮ್ಮ ಹೇಳುವುದನ್ನು, ಟೀಚರ್ಸ್ ಹೇಳುವುದನ್ನು ಕೇಳುವುದಿಲ್ಲ. ಅದು ಅವರಿಗೆ ಕಹಿಯಾಗಿ ಇರುತ್ತದೆ. ಅವರ ಜೊತೆಗೆ ಅರಿಸ್ಟಾಟಲು, ಸಾಕ್ರೆಟಿಸು, ಪ್ಲೂಟ ಎಂಬುದಾಗಿ ಕೆಲವರು ಇರುತ್ತಾರೆ. ಬಹಳ ತಿಳುವಳಿಕೆ ಇರುವ ವಿದ್ವಾಂಸರು. ಯಾರೆಂಬುದಾಗಿ ನೋಡುವುದಾದರೆ ಜೊತೆಗೆ ಓದುವಂಥವರು. ಇವರು ಒಂದನ್ನು ಹೇಳುತ್ತಾರೆ, ಇಷ್ಟೆಲ್ಲ ಓದಿದ್ರೆ ಪಾಸ್ ಆಗುವುದಕ್ಕೆ ಆಗಲ್ಲ. ಲಾಸ್ಟ್ 5 ಇಯರ್ ಕ್ವಶನ್ ಪೇಪರ್ಸ್ ಎಂದು ಇದೆ, ಅದನ್ನು ಮಾತ್ರ ನಾವು ತೆಗೆದು ಓದಿದ್ರೆ ಅದರಿಂದಲೇ ಎಲ್ಲಾ ಕ್ವಶನ್ಸ್ ಬರುತ್ತದೆ. ಅದನ್ನು ಓದಿದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ ತೆಗೆದುಕೊಳ್ಳಬಹುದು. ಇನ್ನೊಬ್ಬ ಹೇಳುತ್ತಾನೆ, ಇಂಪಾರ್ಟೆಂಟ್ ಕ್ವಶನ್ಸ್ ಎಂಬುದಾಗಿ ನನಗೆ ಒಬ್ಬ ಮಾರ್ಕ್ ಮಾಡಿ ಕೊಟ್ಟಿದ್ದಾನೆ, ಅದನ್ನು ನಾವು ಓದಿದ್ರೆ ಸಾಕು, ಒಳ್ಳೆ ಮಾರ್ಕ್ಸ್ ಬರುತ್ತದೆ. ಇನ್ನೊಬ್ಬ ಹೇಳುತ್ತಾನೆ, ಕ್ವಶನ್ ಪೇಪರ್ ಒಂದು ಕಡೆ ಲೀಕ್ ಆಗಿದೆ, ಅದನ್ನು ಮಾತ್ರ ನಾವು ಓದಿದ್ರೆ ಸಾಕು. ಈಗ ನಾವು ಹೇಳುವಂತ ನೇರವಾದ ಉಪದೇಶ ಸ್ವಲ್ಪ ಕಹಿಯಾಗಿದೆ. ಯಾಕೆ ಹೇಳುತ್ತೇನೆ ಅಂದ್ರೆ, ಕೆಲವು ಸಮಯದಲ್ಲಿ ನಾವು ಹೇಳುವಂತ ಉಪದೇಶ ನಿಮಗೆ ಕಠಿಣವಾಗಿ ಕಾಣಿಸುತ್ತದೆ. ಡೈಲಿ ಓದ್ರಿ, ಮುಗಿದ ಕೂಡಲೇ ಹೋಮ್ವರ್ಕ್ ಬರೆಯಿರಿ, ಅವತ್ತಿನ ಪಾಠವನ್ನು ಅವತ್ತೇ ಮುಗಿಸಿ ಎಂದು ಹೇಳುತ್ತಾರೆ ಸ್ಕೂಲಲ್ಲಿ. ಅದು ಆಗುವುದಿಲ್ಲವೋ, ಅದೆಲ್ಲ ನೋಡ್ಕೊಳ್ಳೋಣ, ಎಕ್ಸಾಮ್ಗೆ ಇನ್ನು 6 ತಿಂಗಳಿದೆ, ಇಂದಿನ ದಿನದ ತನಕ ಹಾಗೆ ಹೇಳುತ್ತಾನೆ. ಆನಂತರವಾಗಿ ಗೊತ್ತಾಗುತ್ತದೆ ಕಷ್ಟ. ಆದರೆ ನಾವು ಹೇಳುವಂತ ಉಪದೇಶಕ್ಕೆ ಕಿವಿಗೊಡದೇ ಇರುವಂತ ನೀವು ಈ ರೀತಿ ತಪ್ಪಾದ ಉಪದೇಶಕ್ಕೆ ಹೇಗೆ ಕಿವಿಗೊಡುತ್ತಾರೆ ನೋಡಿ. ಅದಕ್ಕಾಗಿ ಎಷ್ಟು ಪ್ರಯಾಸ ಪಡುತ್ತಾರೆ ನೋಡಿ. ಒಂದು ಸುಳ್ಳು ಉಪದೇಶವನ್ನು ಕೇಳುವಾಗ ನಿಮಗೆ ಕೇಳುವುದಕ್ಕೆ ಹಿಂಪಾಗಿದೆಯಲ್ಲ, ಅದು ನಿಮಗೆ ಕೇಳುವುದಕ್ಕೆ ಈಸಿ ಆಗಿದೆಯಲ್ಲ. ಅದೇ ಸಮಯದಲ್ಲಿ ಸಭೆಯಲ್ಲಿ ಹೇಳುವಂತ ಉಪದೇಶ ಸ್ಟ್ರಾಂಗ್ ಆಗಿ ಇದೆ, ಪಾಸ್ಟರ್ ಸ್ವಲ್ಪ ಬೈಯುತ್ತಾರೆ, ಪಾಸ್ಟರ್ ಖಂಡಿಸುತ್ತಾರೆ ಅಂದ್ರೆ ಯಾಕೆ ಅದು ನಿಮಗೆ ಕಠಿಣವಾಗಿ ಕಾಣುತ್ತದೆ? ಅದರ ಪರಿಣಾಮ ಏನು? ಕ್ರಿಸ್ತನು ಬರುವಾಗ ನಿಮ್ಮಿಂದ ಅವರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಕಾರಣ, ನೀವು ಬೇರೆ ಒಂದು ಉಪದೇಶವನ್ನು ಫಾಲೋ ಮಾಡುವವರು, ಬೇರೆ ಒಂದು ಉಪದೇಶವನ್ನು ಕೇಳುವುದಕ್ಕೆ ಹೋದಂತವರು. ಅದು ಕೇಳುವುದಕ್ಕೆ ಚೆನ್ನಾಗಿರುತ್ತದೆ, ನೋಡುವುದಕ್ಕೆ ರಮ್ಯವಾಗಿ, ತಿನ್ನುವುದಕ್ಕೆ ತಕ್ಕದ್ದಾಗಿಯೂ, ಬುದ್ಧಿಯನ್ನು ತಿಳಿಸುವಂತದ್ದು, ನಾಲೆಡ್ಜ್ ಆಗಿ ಇದೆ. ಸೂಪರ್ ಆಗಿದೆ ರೀ. ಅದು ಹಿಬ್ರಿಯಿಂದ ಈ ರೀತಿ ಹೇಳುತ್ತಿದ್ದಾರೆ, ಗ್ರೀಕ್ ಇಂದ ಹೀಗೆ ಹೇಳುತ್ತಾರೆ, ಮೂಲ ಭಾಷೆಯಿಂದ ಹೀಗೆ ಹೇಳುತ್ತಾರೆ. ಇದನ್ನು ಅವರು ಕಂಡು ಹಿಡಿದ್ರಂತೆ. ಯಾವುದನ್ನೇ ಕಂಡು ಹಿಡಿದರೂ ಕೂಡ ಸರಿ, ನಿಮ್ಮ ಕೈಯಲ್ಲಿರುವಂತ ಬೈಬಲ್ ಇಟ್ಟೆ ದೇವರು ನಿಮಗೆ ನ್ಯಾಯ ತೀರಿಸುತ್ತಾರೆ. ಅದೇ ನಿಮ್ಮ ನ್ಯಾಯ ತೀರ್ಪು. ಅವನವನಿಗೆ ಅವನ ಪ್ರಸಂಗವೇ ನ್ಯಾಯ ತೀರಿಸುವಂತದ್ದಾಗಿದೆ. ಈ ಕೈಯಲ್ಲಿರುವಂತ ಬೈಬಲನ್ನು ಸರಿಯಾಗಿ ಓದಿ ಪರಲೋಕಕ್ಕೆ ಹೋಗುವುದನ್ನು ಬಿಟ್ಟು, ಇಂದು ಈ ಕಡೆಯ ಕಾಲದಲ್ಲಿ, ಅವತ್ತು ಏದೇನ್ ತೋಟಕ್ಕೆ ಒಂದು ಸರ್ಪ ಮಾತ್ರ ಒಳಗೆ ಬಂತು, ಇವತ್ತು 4 ದಿಕ್ಕುಗಳಿಂದಲೂ 4 ಹಾವು ಬರುತ್ತದೆ. ಈ ರೀತಿಯಾಗಿ ಸಭೆಯು ಏನಾಗುತ್ತಾ ಇದೆ? ಓಡಿ ಬಚ್ಚಿಟ್ಟುಕೊಳ್ಳುವಂತಹ ಸಭೆ. ಕಡೆಯದಾಗಿ ದೇವರವರನ್ನು ಏನ್ ಮಾಡಿದ್ರು ಗೊತ್ತಾ? ಓದಿರಿ, 3ನೇ ಅಧ್ಯಾಯದ ಕಡೆಯ ವಾಕ್ಯವನ್ನು ಓದಿರಿ. ಮನುಷ್ಯನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಹಾಗಂದ್ರೆ ಏನ್ ಮಾಡಿದ್ರು ದೇವರು? ಇರಲೇ ಬೇಡ, ಹೋಗು ಅಂತ ಹೇಳಿದ್ರು. ತೋಟದ ಒಳಗೆ ನಿನಗೆ ಇನ್ನು ಕೆಲಸವೇ ಇಲ್ಲ, ಹೊರಗೆ ಹೋಗು ಎಂಬುದಾಗಿ ಅರ್ಥ. ಅದು ಅನೇಕ ಸಮಯದಲ್ಲಿ ಕರ್ತನು ಕೊಡುವಂತ ಉಪದೇಶವು ಕಠಿಣವಾಗಿ ಇರುತ್ತದೆ. ಕೆಲವು ಕಾರ್ಯಗಳನ್ನು ಮಾಡುವುದು ಬೇಡ ಎಂದು ಹೇಳುತ್ತಾರೆ. ಅದು ನಮ್ಮ ಒಳ್ಳೆಯದಕ್ಕಾಗಿ ಇರುತ್ತದೆ ಬಿಟ್ಟರೆ ಯಾವತ್ತೂ ಕೂಡ ನಮ್ಮ ಕೆಟ್ಟದಕ್ಕಾಗಿ ಅದು ಇರುವುದೇ ಇಲ್ಲ. ಆ ರೀತಿ ಕೆಲವು ವಿಷಯಗಳನ್ನು ದೇವರು ನಮಗೆ ಹೇಳಿಲ್ಲ ಅಂದರೆ ಅದು ನಮಗೆ ಅರ್ಥವಾಗಲ್ಲ ಎಂದು ಅರ್ಥ ಅಷ್ಟೇನೆ. ಆದರೆ ಅದರ ಹಿಂದೆ ಒಳ್ಳೆಯದು ಮಾತ್ರವೇ ಇದೆ. ಅದನ್ನು ಮಾಡುವಾಗ ಏನಾಗುತ್ತದೆ, ಅದನ್ನು ಮೀರಿ ಮಾಡುವಾಗ ಏನಾಗುತ್ತದೆ? ದೇವರು ಹೇಳುತ್ತಾರೆ, ಆದಾಮನು ಪಾಪ ಮಾಡಿ ಅವನು ಭಯಪಟ್ಟ, ಅದು ಬೇರೆ. ಆದರೆ ಕರ್ತನ ದೃಷ್ಟಿಯಲ್ಲಿ ಅದು ಹೇಗಿತ್ತು ಗೊತ್ತಾ? ಓದಿರಿ, ಹೋಶಾಯನ ಪುಸ್ತಕ 6ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿರಿ. ಅವರು ಆದಾಮನಂತೆ ನನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಹಾಗಂದ್ರೆ ಏನು ಅರ್ಥ? ಆದಾಮನ ಪ್ರಕಾರವಾಗಿ ನಾನು ಹಣ್ಣು ತಿಂದೆ ಎನ್ನುವುದಷ್ಟೇ, ಆದರೆ ದೇವರ ಪ್ರಕಾರವಾಗಿ ನಿಬಂಧನೆಯನ್ನು ಮೀರಿದಂಥದ್ದು. ನಾನು ನಿನ್ನ ಬಳಿ ಒಂದು ನಿಬಂಧನೆಯನ್ನು ಮಾಡಿದ್ದೇನೆ, ಇದನ್ನು ಮಾಡಬೇಡ ಎಂದು ಅಷ್ಟೇನೆ. ಆದರೆ ನೀನು ಏನು ಮಾಡಿದ್ದೀಯಾ? ನಿಬಂಧನೆಯನ್ನು ಮೀರಿದ್ದೀಯಾ. ಅದರ ಪರಿಣಾಮ ಏನು? ಆಚೆ ಹೊರಡಿಸಲ್ಪಟ್ಟ. ಕ್ರಿಸ್ತನು ಬರುವಾಗ, ಸಂಧಿಸುವುದಕ್ಕೆ ಬರುವಾಗ, ಮೊದಲನೇದಾಗಿ ಬರುವಾಗ ಅವರನ್ನು ಸಂಧಿಸುವುದಕ್ಕೆ ಮನಸ್ಸಿಲ್ಲದೆ ಇರುವವನು, ಭಯಪಟ್ಟು ಹೋದವನು, ಆಚೆ ಓಡಿಸಲ್ಪಟ್ಟನು. ಅವನ ಆಶೀರ್ವಾದ ಅವನಿಗೆ ಇಲ್ಲದೆ ಹೋಯಿತು. ಈಗ ಯೇಸು ಬರಲಿದ್ದಾರೆ, ಅವರನ್ನು ಸಂಧಿಸುವುದಕ್ಕೆ ಸಿದ್ಧರಾಗಬೇಕೆಂದು ವಾಕ್ಯ ಹೇಳುತ್ತದೆ. ಆದರೆ ಇಂದು ನಾವು ಒಡಂಬಡಿಕೆಯಲ್ಲಿ ಇದ್ದೇವಾ? ಆದಾಮನೊಂದಿಗೆ ಮಾಡಿದ ಒಡಂಬಡಿಕೆಗಿಂತಲೂ, ಇಸ್ರಾಯೇಲರಿಗೆ ಕೊಡಲ್ಪಟ್ಟ ಒಡಂಬಡಿಕೆಗಿಂತಲೂ ನಮ್ಮ ಒಡಂಬಡಿಕೆ ಮೇಲಾದದ್ದು, ಮಹತ್ವವುಳ್ಳದ್ದು.
ಆದಾಮನಿಗೆ ಕೊಟ್ಟಂತ ಒಡಂಬಡಿಕೆ ಮನಸ್ಸಾಕ್ಷಿಯ ಒಡಂಬಡಿಕೆ. ಇಸ್ರಾಯೇಲ್ಗೆ ಕೊಟ್ಟದ್ದು ಧರ್ಮಶಾಸ್ತ್ರ. ಅದರ ಕುರಿತಾಗಿ ದೇವರು ಹೇಳುತ್ತಾರೆ, ಒಳಿತಿಗೆ ತಕ್ಕದ್ದಲ್ಲದೇ ಇರುವಂತ ಒಡಂಬಡಿಕೆಗಳು, ಜೀವಕ್ಕೆ ಅಲ್ಲದೇ ಇರುವಂತ ನಿಯಮಗಳನ್ನು ಅವರಿಗೆ ಕೊಟ್ಟೆನು. ಆದರೆ ನಿಮಗೂ ನನಗೂ ನಿತ್ಯ ಜೀವವುಳ್ಳ ವಾಕ್ಯ ನಮಗೆ ಉಂಟು. ನಮ್ಮ ಒಡಂಬಡಿಕೆ ಎಂಥದ್ದಾಗಿದೆ? ಮಹಾಪರಿಶುದ್ಧ ಸ್ಥಳದೊಳಗೆ ಪ್ರವೇಶಿಸುವಂಥದ್ದಾಗಿದೆ. ಹಾಗಾದರೆ ಈ ಒಡಂಬಡಿಕೆಯನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡುತ್ತೇವಾ? ಇವತ್ತು ಕೂಡ ಹಾಗೇನೆ ನಮಗೆ ನಾವೇ. ಕೆಲವರು ಹಾಗೆ ಲೈಟಾಗಿ ಹೇಳಿಕೊಟ್ಟು ಹೋಗುತ್ತಾರೆ. ಇಲ್ಲ ರೀ, ಅದೇನು ಕಳವಳ ಪಡಬೇಡಿ, ದೇವರು ಕೃಪೆಯುಳ್ಳವರು. ಹಣ್ಣನ್ನು ತಿಂದ್ರೆ ಏನು ಮಾಡಲ್ಲ, ಪಾಪ ಮಾಡಿದ್ರೆ ಏನು ಮಾಡಲ್ಲ, ದೇವರು ಬಹಳ ಒಳ್ಳೆಯವರು, ಕ್ಷಮಿಸುತ್ತಾರೆ ರೀ. ಚೆನ್ನಾಗಿ ತಿಳಿದುಕೊಳ್ಳಿ, ಕ್ಷಮಿಸುವ ದೇವರೇ, ಕೃಪೆಯುಳ್ಳ ದೇವರೇ. ಅವರಿಗೆ ಇನ್ನೊಂದು ಪಾರ್ಟ್ ಕೂಡ ಇದೆ, ಇನ್ನೊಂದು ಭಾಗವೂ ಇದೆ. ಅವರು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಇದ್ದಾರೆ. ಇನ್ನೊಂದು ಭಾಗ ಇದೆ, ಅವರು ದಹಿಸುವಂತ ಬೆಂಕಿಯಾಗಿ ಇದ್ದಾರೆ. ನೀವು ಯೇಸುವನ್ನು ಬರೀ ಕೃಪೆಯುಳ್ಳವರಾಗಿ ಮಾತ್ರ ತಾನೇ ನೋಡುತ್ತೀರಾ? ಪ್ರೀತಿಯುಳ್ಳವರಾಗಿ ತಾನೇ ನೋಡುತ್ತೀರಾ? ಟೋಟಲ್ ಬೈಬಲಲ್ಲಿ ನೋಡಿ. ಪರಲೋಕವೂ ಸರಿ, ಆಕಾಶವೂ ಸರಿ, ಭೂಮಿಯೂ ಸರಿ, ಯಾವುದಕ್ಕೆ ಭಯಪಡುತ್ತಾರೆ ಎಂದು ನೋಡುವುದಾದರೆ ಯೇಸು ಕ್ರಿಸ್ತನ ಕೋಪಕ್ಕೆ. ನೀವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿರಿ, ಕೀರ್ತನೆಯಲ್ಲಿ ಹೇಳುತ್ತದೆ 2:12, ಆತನ ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಹಾಗಾದರೆ ಮಗನ ಕೋಪವು ಎಂತಹದೆಂಬುದಾಗಿ ನೋಡಿರಿ. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯ 16 ಹಾಗೂ 17ನೇ ವಾಕ್ಯ ಹೇಳುತ್ತದೆ, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಪ್ರಕಟಣೆ 6:16ರಲ್ಲಿ ವಾಕ್ಯ ಇದೆ. ಹಾಗಾದರೆ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡರಲ್ಲೂ ಕೂಡ ಯಾರ ಕೋಪಕ್ಕೆ ಭಯಪಡುತ್ತಾರೆ ಅಂದರೆ ಮಗನ ಕೋಪಕ್ಕೆ, ಯೇಸು ಕ್ರಿಸ್ತನ ಕೋಪ. ನೀವು ಅವರನ್ನು ಬಹಳ ಸಾಫ್ಟ್ ಎಂಬುದಾಗಿ ಅಂದುಕೊಂಡಿದ್ದೀರಾ. ಅವರು ಕೃಪೆಯುಳ್ಳವರೇ ಈಗ, ಆದರೆ ಅವರು ಮತ್ತೆ ಬರುವಾಗ ಕೃಪೆಯುಳ್ಳವರಲ್ಲ, ಕೃಪೆಯುಳ್ಳವರೇ, ಆದರೂ ಕೂಡ ನೀತಿಯುಳ್ಳ ನ್ಯಾಯಾಧಿಪತಿ. ಅವರ ಕೋಪವು ಅತ್ತಿ ಉರಿಯುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಗಾದರೆ ನಾವು ಅವರನ್ನು ಸಂಧಿಸುವುದಕ್ಕೆ ಸಿದ್ಧರಾಗಿದ್ದೇವಾ? ಇಂದು ಅವರ ಒಡಂಬಡಿಕೆಯಲ್ಲಿ ನಿಂತಿದ್ದೇವಾ? ಅಥವಾ ಅವರ ಮುಂಭಾಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲವಲ್ಲ? ನಿಮಗೆ ಒಂದು ಸತ್ಯವನ್ನು ಹೇಳುತ್ತೇನೆ, ಇಂದು ನೋಡಿರಿ, ಕರ್ತನಿಗೆ ಇಷ್ಟವಿಲ್ಲದೆ ಇರುವಂತಹ ಕಾರ್ಯವನ್ನು ಮಾಡಿದ್ರಿ ಅಂದ್ರೆ ಸಭೆಗೆ ಬಂದು ಬಿಡುತ್ತೀರಾ. ಆದರೆ ಸಭೆಯಲ್ಲಿ ಕಮ್ಯುನಿಯನ್ ಕೊಡುವಾಗ ನಿಮಗೆ ತೆಗೆದುಕೊಳ್ಳುವುದಕ್ಕೆ ನೀವು ಅರಿಯದೇನೆ ನಿಮ್ಮಲ್ಲಿ ಒಂದು ಆತಂಕ ಇರುತ್ತದೆ ಅಲ್ವಾ? ಆ ಕಮ್ಯುನಿಯನ್ ತೆಗೆದುಕೊಳ್ಳುವಾಗ ಯಾರು ನಿಮಗೆ ಹೇಳುವುದು ಬೇಡ, ನಿಮಗೆ ಅನ್ನಿಸುತ್ತದೆ ನಾವು ಇದೆಲ್ಲ ಮಾಡುತ್ತಿದ್ದೇವೆ. ಅವರಿಗೆ ಅದು ಅನ್ನಿಸಲಿಲ್ಲ ಅಂದ್ರೆ ಅವರು ಮೊಂಡರಾಗಿದ್ದಾರೆ ಎಂದು ಅರ್ಥ. ಆ ರೀತಿಯಾಗಿ ಮಾಡಿ 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 ಕಮ್ಯುನಿಯನ್ ತೆಗೆದುಕೊಂಡು ಆ ಪಾಪದೊಂದಿಗೆ ಮಾಡಿ ಅವನಿಗೆ ಏನಿಲ್ಲ, ಈಗ ಮನಸ್ಸಾಕ್ಷಿಯಲ್ಲಿ ಮೊಂಡರಾಗಿದ್ದಾರೆ. ಅವರ ಕುರಿತಾಗಿ ಮಾತನಾಡುತ್ತಿಲ್ಲ. ಪಾಪ ಮಾಡಿದ್ದೇನೆಂಬುದಾಗಿ ಅರಿವಿರುವಂತವನು ಕಮ್ಯುನಿಯನ್ ತೆಗೆದುಕೊಳ್ಳುವುದಕ್ಕೆ ಬಹಳ ಯೋಚನೆ ಮಾಡುತ್ತಾನೆ. ಕೈಯಲ್ಲಿ ಇಟ್ಟುಕೊಂಡು ಅಳುತ್ತಾನೆ, ದೇವರ ಹತ್ರ ಕೇಳುತ್ತಾನೆ, ದೇವರೇ ನನ್ನನ್ನು ಕ್ಷಮಿಸಪ್ಪ ಅಂತ ಕೇಳುತ್ತಾನೆ. ಒಂದು ಕಮ್ಯುನಿಯನ್ ತೆಗೆದುಕೊಳ್ಳುವಾಗ, ಅದರ ಮುಂದೆ ಹೋಗಿ ನಿಂತುಕೊಳ್ಳುವಾಗ ನಾವು ಇಷ್ಟೆಲ್ಲ ಮಾಡುತ್ತೇವಲ್ಲ, ಹೇಗೆ ದೇವರ ಮುಂದೆ ನಿಲ್ಲುತ್ತೀರಾ? ಅವರು ಬರುವಾಗ ಹೇಗೆ ನಿಲ್ಲುತ್ತೀರಾ? ಆದ್ದರಿಂದಲೇ ಆದಾಮನಿಗೆ ಅವರು ಬರುವಾಗ ನಿಲ್ಲುವುದಕ್ಕೆ ಆಗಲಿಲ್ಲ. ಆ ಸ್ವಭಾವವೇ ಹೋಗಿ ಬಚ್ಚಿಟ್ಟುಕೊಳ್ಳುವಂತೆ ಮಾಡುತ್ತದೆ. ಆ ಪರಿಶುದ್ಧ ದೇವರ ಮುಂದೆ ನಿಲ್ಲುವುದಕ್ಕೆ ಆಗಲ್ಲ ಎಂದು. ಆ ರೀತಿ ಇರುವಾಗ ಯೇಸು ಕ್ರಿಸ್ತನು ಪುನಃ ಬರಲಿದ್ದಾರೆ. ಬರುವಾಗ ನಿಮ್ಮನ್ನು ನೋಡಿ ಅವರು ಕರೆಯಲಿದ್ದಾರೆ. ವಾಕ್ಯ ಹಾಗೆ ಹೇಳುತ್ತದೆ, ಕ್ರಿಸ್ತನಲ್ಲಿ ಸತ್ತಂತವರು ಮೊದಲನೆಯದಾಗಿ ಎದ್ದೇಳುತ್ತಾರೆ, ಆನಂತರ ಜೀವಂತವಾಗಿರುವಂತ ನಾವು ಅವರೊಂದಿಗೆ ಹೋಗುತ್ತೇವೆ. ಆದರೆ ಅವರನ್ನು ಸಂಧಿಸುವಂತ ಗುಂಪಿನಲ್ಲಿದ್ದೇವ, ಬಚ್ಚಿಟ್ಟುಕೊಳ್ಳುವಂತ ಗುಂಪಿನಲ್ಲಿದ್ದೇವ? ಆ ನಂತರವಾಗಿ ದೇವರು ಓಡಿಸುತ್ತಾರೆ. ಆದಾಮನನ್ನು ಓಡಿಸುವುದಾದ್ರೆ ಮತ್ತೆ ಹಿಂತಿರುಗಿ ಬರುವುದಕ್ಕೆ ಒಂದು ಅವಕಾಶ ಇತ್ತು. ಆದರೆ ಬರುವಿಕೆಯಲ್ಲಿ ನಮ್ಮನ್ನು ಓಡಿಸುವುದಂದ್ರೆ ಅದರೊಂದಿಗೆ ನ್ಯಾಯ ತೀರ್ಪೆ. ಈಗ ಎರಡನೆಯದಾಗಿ ದೇವರು ಯಾರನ್ನು ಓಡಿಸುತ್ತಾರೆ ಎಂಬುದಾಗಿ ಓದಿರಿ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 14ನೇ ವಾಕ್ಯ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. ಹಾಗಂದ್ರೆ ಏನು ಅರ್ಥ? ಆದಾಮನು ತೋಟದಿಂದ ಆಚೆ ಬರುತ್ತಾರೆ, ಆ ನಂತರವಾಗಿ ಕಾಯಿನನು. ಆದರೆ ಈಗ ಕಾಯಿನನು ಎಲ್ಲಿದ್ದಾರಂದ್ರೆ ಸಂತೋಷವಾದಂತಹ ಸ್ಥಳದಲ್ಲಿದ್ದಾರೆ. ಏದೇನು ಎನ್ನುವಂಥದ್ದು ಏನನ್ನು ಸೂಚಿಸುತ್ತದೆ? ಸಂತೋಷ, ಆನಂದಕರವಾದಂತಹ ಸ್ಥಳ ಎಂದು ಅರ್ಥ. ಈಗ ಅವನು ಅಲ್ಲೇ ಇದ್ದಾನೆ, ಅದೇ ಒಳಗೆ ಬಂದಾಯಿತು. ಈಗ ಸಂತೋಷವಾಗಿ ಕಾಣಿಕೆ ಸಲ್ಲಿಸುತ್ತಾರೆ, ಅವರು ಚೆನ್ನಾಗಿ ಬಿಸ್ನೆಸ್ ಮಾಡುತ್ತಾರೆ, ಕರ್ತನು ಅವರನ್ನು ಆಶೀರ್ವದಿಸುತ್ತಾರೆ, ಎಲ್ಲ ನಡೆಯುತ್ತದೆ, ಎಲ್ಲ ಓಕೆನೆ. ಆದರೆ ವಾಕ್ಯ ಹೇಳುತ್ತದೆ, ಆ ದೇವರ ಪ್ರಸನ್ನತೆಯಿಂದ ಈಗ ಎರಡನೇ ಬಾರಿ ಮನುಷ್ಯನು ಹೊರಡಿಸಲ್ಪಡುತ್ತಾನೆ. ಈಗಲೂ ಕೂಡ ದೇವರು ಬರುತ್ತಾರೆ. ಬಂದು ಕಾಯಿನನ್ನು ನೋಡಿ ಕೇಳುತ್ತಾರೆ, ಹೆಬೇಲನು ಎಲ್ಲಿ ಎಂಬುದಾಗಿ ಕೇಳುತ್ತಾರೆ. ನಿನ್ನ ಸಹೋದರನಾಗಿರುವಂಥ ಹೆಬೇಲನು ಎಲ್ಲಿ? ಎರಡನೇ ಬಾರಿ ಬರುತ್ತಾರೆ. ಈಗ ಕಾಯಿನನ್ನು ಹೇಳುವಂಥ ಉತ್ತರ, ಅವನು ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಇವನು ಹೇಳುತ್ತಾನೆ, ನಾನೇನಾದರೂ ಕಾಯುವವನೋ ಎಂದು. ನಾನೇನು ಅವನಿಗೇನಾದರೂ ವಾಚ್ಮ್ಯಾನಾ ಅಥವಾ ಅವನಿಗೆ ಗಾರ್ಡಿಯನ್ನ? ನಾನೇನು ಯಾವಾಗಲೂ ಅವನು ನೋಡ್ಕೊಂಡಿರ್ಬೇಕಾ? ಎಂತಹ ಉದ್ದಟತನ ನೋಡಿ. ಇದು ಎರಡನೆಯ ಗ್ರೂಪ್. ಕರ್ತನು ಬರುವಾಗ ಯಾಕೆ ಅವರನ್ನು ಓಡಿಸುತ್ತಾರೆ ಅಂದರೆ ಇದು ಒಂದು ಉದ್ದಟತನ. ಎಲ್ಲಿದ್ದು ಉದ್ದಟತನದಲ್ಲಿ ಇದ್ದಾನೆ ಗೊತ್ತಾ? ಗಾಡ್ಸ್ ಪ್ರೆಸೆನ್ಸ್ ಅಲ್ಲಿ ಇರುವವನಿಗೆ ಉದ್ದಟತನ. ಆ ವಾಕ್ಯವು ಹೇಳುತ್ತದೆ, ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು. 16ನೇ ವಾಕ್ಯ ಹೇಳುತ್ತದೆ, ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು
ಸನ್ನಿಧಾನದಿಂದ ಹೊರಟು ಅಂದ್ರೆ ಏನು ಅರ್ಥ ಗೊತ್ತಾ? ಈಗ ನೀವೆಲ್ಲರೂ ದೇವರ ಸಮ್ಮುಖದಲ್ಲಿ ಕೂತಿದ್ದೀರಾ, ದೇವರ ಸನ್ನಿಧಾನದಲ್ಲಿ ಕೂತಿದ್ದೀರಾ. ಆದರೆ ಇಲ್ಲಿ ಎಷ್ಟು ಜನ ದೇವರ ಮುಂಭಾಗದಲ್ಲಿ ಉದ್ದಟತನದಲ್ಲಿ ಕೂತಿರುವಂತವರು. ಉದ್ದಟತನ, ಕೊಲೆಯನ್ನು ಕೂಡ ಮಾಡಿ ಸನ್ನಿಧಾನದಲ್ಲೂ ಕೂತುಕೊಂಡು ದೇವರು ಕೇಳುತ್ತಾರೆ, ಎಲ್ಲಿದ್ದಾನೆ ಅಂತ ಕೇಳುತ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇವನೇ ಕೊಲೆ ಮಾಡಿದ್ದು ಎಂದು. ನಿನ್ನ ಸಹೋದರನ ರಕ್ತ ನನ್ನನ್ನು ಕೂಗುತ್ತಾ ಇದೆ ಎಂದು ಹೇಳುತ್ತಾರೆ. ಸೊ ಅವರಿಗೆ ಗೊತ್ತು ತಾನೆ, ಗೊತ್ತಿದ್ದು ಯಾಕೆ ಅವನನ್ನು ಕೇಳುತ್ತಾರೆ? ನಿನ್ನ ಬಾಯಿಂದ ಏನು ಮಾತು ಬರುತ್ತದೆ? ದೇವರೇ, ನಾನು ಕೋಪದಿಂದ ಅವನನ್ನು ಕೊಂದೆ ಅಂತ ಹೇಳ್ತೀಯಾ? ದೇವರನ್ನು ಕ್ಷಮಿಸಿರಿ ಎಂದು ಹೇಳುತ್ತೀಯಾ ಎಂಬುದಾಗಿ ಕೇಳುವುದಕ್ಕಾಗಿ ಕೇಳುತ್ತಾರೆ. ಆದರೆ ಇಲ್ಲಿ ಏನು ನಡೆಯುತ್ತಾ ಇದೆ? ಉದ್ದಟತನ. ದೇವರ ಸಮ್ಮುಖದಲ್ಲಿ ಇದ್ದುಕೊಂಡು ಉದ್ದಟತನ. ಚೆನ್ನಾಗಿ ತಿಳಿದುಕೊಳ್ಳಿರಿ, ದೇವರ ಸನ್ನಿಧಾನದಿಂದ ಹೊರಗೆ ಇದ್ದು ಒಬ್ಬ ಉದ್ದಟತನದಿಂದ ಇದ್ದಾನೆ ಅಂದರೆ ಅವನಿಗೆ ನ್ಯಾಯ ತೀರ್ಪು ಇದೆ. ನೆಬೂಕದ್ನೆಚ್ಚರನಿಗೆ ನ್ಯಾಯ ತೀರ್ಪು ಇದೆ. ಹೊರಗೆ ಮಾಡುವಂತ ಎಲ್ಲರಿಗೂ ಕೂಡ ನ್ಯಾಯ ತೀರ್ಪು ಇದೆ. ಕರ್ತನು ಎಲ್ಲರಿಗೂ ಮಾಡಿದರು, ಆದರೆ ಹೊರಗೆ ಮಾಡುವುದಕ್ಕಿಂತಲೂ ಒಳಗೆ ಮಾಡುವವನಿಗೆ ಅಧಿಕವಾಗಿ ಉಂಟು. ದೇವರ ನ್ಯಾಯ ತೀರ್ಪು ದೇವರ ಆಲಯದಿಂದ ಆರಂಭವಾಗುತ್ತದೆ. ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತದೆ ಗೊತ್ತಾ? ಹಿರಿಯರಿಂದ ಸ್ಟಾರ್ಟ್ ಆಗುತ್ತದೆ. ಹೊರಗಿಂದ ಒಳಗೆ ಬರಲಿಲ್ಲ ನ್ಯಾಯ ತೀರ್ಪು, ಒಳಗಿಂದ ಹೊರಗೆ ಹೋಗುತ್ತದೆ ಬೆಂಕಿ. ದೇವರ ಸಮ್ಮುಖದಲ್ಲಿ ಕೂತಿರುವವನಲ್ಲಿರುವಂತಹ ಉದ್ದಟತನವಾದ ಪಾಪ, ಕೆಟ್ಟ ಕೆಟ್ಟ ಆಲೋಚನೆಗಳು ಇಲ್ಲಿ ಕೂತುಕೊಂಡು ದೇವರು ತಿಳಿಸುವಾಗಲೂ ಕೂಡ ಗ್ರಹಿಸದೇ ಇರುವಂತ ಒಂದು ಗುಂಪಿದೆ. ಏನು ಹೇಳುತ್ತಾರೆ? ನಾನಾ ಮಾಡಿದೆ. ಅದೇನೆಂದರೆ ದೇವರು ತಿಳಿಸುವಾಗ ಅದನ್ನು ಗ್ರಹಿಸಿಕೊಳ್ಳುವುದು ಬೇರೆ. ಈಗ ಇಬ್ಬರು ಇದ್ದಾರೆ, ಒಬ್ಬ ಸೌಲ, ಇನ್ನೊಬ್ಬ ದಾವಿದ. ಇಬ್ಬರು ಕೂಡ ಪಾಪ ಮಾಡುತ್ತಾರೆ. ಇಬ್ಬರೊಂದಿಗೂ ಕೂಡ ಪ್ರವಾದಿಗಳು ಮಾತನಾಡುತ್ತಾರೆ. ಒಬ್ಬ ಬಂದು ಹೇಳುತ್ತಾರೆ, ಸಮುವೇಲ ಬಂದು ಸೌಲನಿಗೆ ಹೇಳುತ್ತಾರೆ, ಈ ಕುರಿದನ ಶಬ್ದ ಕೇಳಿಸುತ್ತಿದೆಯಲ್ಲ ಏನಪ್ಪಾ ಅಂತ ಕೇಳುತ್ತಾರೆ. ಆನಂತರವಾಗಿ ದಾವಿದನ ಹತ್ರ ಬಂದು ಹೇಳುತ್ತಾರೆ. ಒಂದು ಸಾರಿ ನಾತಾನನು ಎನ್ನುವಂತ ಪ್ರವಾದಿ ಬರುತ್ತಾರೆ, ಇನ್ನೊಂದು ಸಾರಿ ಇನ್ನೊಬ್ಬ ಬರುತ್ತಾರೆ. ಇಬ್ಬರು ಕೂಡ ಬಂದು ಹೇಳುತ್ತಾರೆ. ಈಗ ನೋಡಿರಿ, ಸೌಲನು ಉದ್ದಟತನದಲ್ಲಿ ಮಾತನಾಡುತ್ತಾರೆ. ನಾನಿಲ್ಲ ರೀ, ನಾನು ಮಾಡಲಿಲ್ಲ, ಜನರೇ ಅದಕ್ಕೆ ಕಾರಣ. ಅವರೇ ನಿನ್ನ ದೇವರಾಗಿರುವ ಕರ್ತನಿಗೆ ಕುರಿದನ ಎಲ್ಲ ಇರಲಿ ಅಂತ ಹೇಳಿದ್ರು. ಹಾಗಂತ ಅವನು ಹೇಳುತ್ತಾನೆ. ಆದರೆ ದಾವಿದನು ಹೇಳುತ್ತಾನೆ, ಜನರಲ್ಲ, ನಾನೇ ಅದಕ್ಕೆ ಕಾರಣ. ಇಲ್ಲೇ ಡಿಫರೆನ್ಸ್ ಇದೆ. ಒಂದು ತಪ್ಪನ್ನು ಮಾಡುವಾಗ, ಮೀರುವಾಗ ಅಥವಾ ಬೀಳುವಿಕೆ ಬರುವಾಗ ನಿನ್ನೊಳಗೆ ಅದನ್ನು ಒಪ್ಪಿಕೊಳ್ಳುವಂತ ಸ್ವಭಾವ ಇಲ್ಲದೆ ಒಂದು ಕಾರಣವನ್ನು ಹೇಳುತ್ತೀಯ ಅಲ್ವಾ, ಅದು ಕರ್ತನಿಗೆ ಇಷ್ಟವಾಗದೇ ಇರುವಂತ ವಿಷಯ. ಈಗ ತಪ್ಪು ಮಾಡಿದ್ಯಾ ಅಂದ್ರೆ ತಪ್ಪು, ಅಷ್ಟೇ, ಕೆಲಸ ಮುಗಿಯಿತು. ನಾನು ನಿಮ್ಗೆ ಹೇಳುತ್ತೇನೆ, ಈ ಲೋಕದಲ್ಲಿ ತಪ್ಪು ಮಾಡದೇ ಇರುವಂತ ಒಬ್ಬನು ಕೂಡ ಇಲ್ಲ, ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ. ಒಬ್ಬರಾದ ಯೇಸು ಕ್ರಿಸ್ತನನ್ನು ಬಿಟ್ಟರೆ, ಕ್ರಿಸ್ತನನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಬಿದ್ದಿರುವವರೇ, ಬಿದ್ದಂತವರೇ. ಆ ರೀತಿಯಾಗಿ ಬಿದ್ದು ಏಳುವಾಗ ನಿನ್ನ ಪಾಪವನ್ನು ಒಪ್ಪಿಕೊಳ್ಳಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಅದಕ್ಕೆ ಒಂದು ನ್ಯಾಯವನ್ನು ಹೇಳುವುದು, ಇಲ್ಲ ನಾನಲ್ಲ, ಅದಕ್ಕೆ ಅವರೇ ಕಾರಣ, ಹಾಗೆ ನಡೆಯಿತು, ಹೀಗೆ ನಡೆಯಿತು. ಅನೇಕ ಸಮಯದಲ್ಲಿ ದೇವರು ನಿಮ್ಮಿಂದ ಎದುರು ನೋಡುತ್ತಾರೆ. ನೀವು ಒಂದು ವೇಳೆ ಕೆಲವು ಕಾರ್ಯಗಳನ್ನು ಮನುಷ್ಯನ ಮುಂದೆ ಒಪ್ಪಿಕೊಳ್ಳುವುದಕ್ಕೆ ಆಗಲ್ಲ, ದೇವರ ಮುಂದೆ ಆದ್ರೂ ಒಪ್ಪಿಕೊಳ್ಳುತ್ತಿದ್ದೀರಾ? ಕೆಲವರು ಏನ್ ಮಾಡುತ್ತಾರೆ ಅಂದ್ರೆ ದೇವರ ಹತ್ರನೇ ಹೋಗಿ ನ್ಯಾಯ ಮಾತನಾಡುತ್ತಾರೆ. ನನ್ನನ್ನು ಹೀಗೆ ಮಾಡಿದ್ರು ದೇವರೇ, ಏನೋ ದೇವರಿಗೆ ಗೊತ್ತಿಲ್ಲದ ಹಾಗೆ. ನೀವೇನ್ ಮಾಡಿದ್ರಿ ಅಂತ ಅವ್ರಿಗೆ ಗೊತ್ತು. ಅನೇಕ ಸಮಯದಲ್ಲಿ ನೀವು ಯಾರನ್ನು ಏಮಾರಿಸುತ್ತೀರೋ, ನೀವು ಏಮಾರಿಸಿದ್ದೀರಾ ಎಂಬುದಾಗಿ ಸಂತೋಷ ಪಡುತ್ತೀರಿ. ಹೇಬೆಲನ್ನು ಸಾಯಿಸಿದೆ, ಯಾರಿಗೂ ಗೊತ್ತಿಲ್ಲ, ಅವನನ್ನು ಊಣಿಟ್ಟೆವು, ಓಕೆ. ಆ ರೀತಿಯಾಗಿ ಆಹಾಬನು ಕೇಳುತ್ತಾನೆ, ಎಲಿಯನನ್ನು ನೋಡಿ, ಕಂಡು ಹಿಡಿದ್ಯೋ ಎಂಬುದಾಗಿ ಕೇಳುತ್ತಾನೆ. ನಾನು ದ್ರಾಕ್ಷೆ ತೋಟ ತೆಗೆದುಕೊಂಡಿದ್ದು ನಿನಗೆ ಗೊತ್ತಾಯಿತು. ನೀವೇನೇ ತಪ್ಪು ಕೆಲಸ ಮಾಡಿದ್ರೂ ಪರಲೋಕಕ್ಕೆ ಗೊತ್ತಾಗುತ್ತದೆ. ನೀವು ಅಂದುಕೊಳ್ಳುತ್ತಾ ಇದ್ದೀರಾ ಯಾರಿಗೂ ಗೊತ್ತಿಲ್ಲ ಎಂದು. ನೀನು ಮಾಡುವಂತ ಒಂದೊಂದು ಕೂಡ ಪರಲೋಕಕ್ಕೆ ಗೊತ್ತು. ದೇವರು ಯಾರತ್ರನೂ ಕೂಡ ಹೇಳದೇ ಇದ್ದಾರೆ. ಹೇಳಿದ್ರು ಅಂದ್ರೆ ನಿನ್ನ ಕತೆ ಮುಗಿಯಿತು. ಕೆಲವು ಸಮಯದಲ್ಲಿ ದೇವರು ತಿಳಿಸುವಾಗ ಅದನ್ನು ಗ್ರಹಿಸಿ ಮನ ತಿರುಗಿದ್ರೆ ಒಳ್ಳೆಯದು. ಇಲ್ಲ, ನೀವು ಮನ ತಿರುಗುವಂತೆ ಮಾಡುತ್ತಾರೆ ಇಲ್ವಾ, ಗಾಡ್ಸ್ ಪ್ರೆಸೆನ್ಸ್ ಅನ್ನು ಬಿಟ್ಟು ಹೊರಡಿಸುತ್ತಾರೆ. ಈಗ ಸೌಲನನ್ನು ಹೊರಡಿಸುತ್ತಾರೆ. ವಾಕ್ಯ ಹೇಳುತ್ತದೆ, ನಾನು ತಳ್ಳಿದಂತಹ ಸೌಲನಿಗೋಸ್ಕರ ನೀನು ಯಾಕೆ ದುಃಖಿಸುತ್ತಾ ಇದ್ದೀಯ? ಅದೇ ಸಮಯದಲ್ಲಿ ದಾವಿದನನ್ನು ನೋಡಿ ಮನ ತಿರುಗಿದ ಕೂಡಲೇ, ಅತ್ತ ಕೂಡಲೇ ದೇವರು ಹೇಳುತ್ತಾರೆ, ನಿನ್ನ ರಾಜ್ಯಭಾರವು ನೆಲೆ ನಿಲ್ಲುತ್ತದೆ. ನೀನು ತಗ್ಗಿಸಿಕೊಂಡ್ರೆ ಬದುಕುತ್ತೀಯ. ಆ ಪಾಪ ಮಾಡುವುದನ್ನು ಬಿಟ್ಟೆ ಅಂದ್ರೆ ಕಾಪಾಡಲ್ಪಡುತ್ತೀಯ. ಇಲ್ಲ, ಒಳಗೆ ಕೂತುಕೊಂಡು ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ದೇವರ ಸೇವೆಯನ್ನು ಮಾಡುತ್ತಾ ಅಕ್ರಮ ಅನ್ಯಾಯ ಮಾಡುತ್ತಲೇ ಇದ್ರಿ ಅಂದ್ರೆ ಒಂದು ದಿನ ಬರುತ್ತದೆ, ಕರ್ತನು ತಿಳಿಸುತ್ತಾರೆ, ಆನಂತರ ಓಡಿಸುತ್ತಾರೆ. ಅದೇ ಬಹಳ ಮುಖ್ಯ. ದೇವರು ಮೊದಲನೇ ಬಾರಿಗೆ ಸಂಧಿಸುವುದಕ್ಕೆ ಬರುತ್ತಾರೆ. ಬಂದ ಸ್ಥಳದಲ್ಲಿ ಮೊದಲನೇದಾಗಿ ಅವನು ದೇವರನ್ನು ನೋಡಿ ಹೆದರಿ ಬಚ್ಚಿಟ್ಟುಕೊಂಡ. ಎರಡನೆಯ ಮನುಷ್ಯನು ಉದ್ದಟತನದಲ್ಲಿ ಇದ್ದ. ಆ ಉದ್ದಟತನ ಬಂತು ಅಂದರೆ ವಾಕ್ಯ ಹೇಳುತ್ತದೆ, ಅವನು ಸೈತಾನನಿಂದ ಹಿಡಿಯಲ್ಪಟ್ಟನಂತೆ. 1 ಯೋಹಾನನ ಪುಸ್ತಕ 3ನೇ ಅಧ್ಯಾಯ 12ನೇ ವಾಕ್ಯ. ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು.
ಅಷ್ಟೇನೆ. ಈ ಆಲೋಚನೆ ಹೇಗೆ ಬಂತು? ಸೈತಾನನು ಕೊಟ್ಟಂತ ಆಲೋಚನೆ. ಅದರಲ್ಲಿ ನೀನು ಪಾಪ ಮಾಡಿದೆ. ಈಗ ದೇವರು ಬಂದು ಕೇಳುತ್ತಾರೆ, ಏನಪ್ಪ ನೀನು ಪಾಪ ಮಾಡ್ದ? ಈ ಕೆಡುಕನು ಒಳಗೆ ಬಂದ ಅಂತ ಇಟ್ಕೊಳ್ಳಿ. ಆನಂತರ ಕ್ಷಮಾಪಣೆ ಕೇಳುವಂತ ಸ್ವಭಾವ ಬರುವುದಿಲ್ಲ. ನನಗೇನು ಆಶ್ಚರ್ಯ ಅಂದರೆ, ಯೇಸುವಿನೊಂದಿಗೆ 12 ಜನ ಕೂತಿದ್ದಾರೆ, ಸರಿನಾ? ಕೂತಿರುವಾಗ ಯೇಸು ಕ್ರಿಸ್ತನು ಆಗಲೇ ಏನು ಮಾಡುತ್ತಾರೆ? ಆ ಶಿಷ್ಯರುಗಳನ್ನು ಕರೆದು ಅವರ ಕಾಲುಗಳನ್ನು ತೊಳೆಯುತ್ತಾರೆ. ಚೆನ್ನಾಗಿ ಗಮನಿಸಿರಿ. ಪರಿಶುದ್ಧವುಳ್ಳ ದೇವರು ಏನು ಮಾಡುತ್ತಿದ್ದಾರೆ? ಕಾಲನ್ನು ತೊಳೆಯುತ್ತಿದ್ದಾರೆ. ಪರಿಶುದ್ಧವುಳ್ಳ ದೇವರು ಕಾಲು ತೊಳೆಯುತ್ತಿದ್ದಾರೆ. ಅಲ್ಲಿ ಹಿಡಿದುಕೊಡುವುದಕ್ಕಾಗಿ ಕಾಸು ತೆಗೆದುಕೊಂಡಂತವನು ಏನು ಮಾಡುತ್ತಿದ್ದಾನೆ? ಕಾಲನ್ನು ತೋರಿಸಿ ಕೂತುಕೊಂಡಿದ್ದಾನೆ. ಪರಿಶುದ್ಧವುಳ್ಳ ದೇವರು ಕಾಲನ್ನು ತೊಳೆಯುತ್ತಿದ್ದಾರೆ. ಪಾಪಿಯು ಏನ್ ಮಾಡುತ್ತಾ ಇದ್ದಾನೆ? ಕಾಲನ್ನು ತೋರಿಸಿ ಕೂತುಕೊಂಡಿದ್ದಾನೆ. ನಂತರ ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುತ್ತಾನೆ. ಅವನು ಕೇಳುತ್ತಾನೆ, ನನ್ನನ್ನು ಹೇಳುತ್ತಿದ್ದೀರಾ? ಎಷ್ಟೊಂದು ಉದ್ದಟತನ! ಎಂತಹ ಒಂದು ಉದ್ದಟತನ ನೋಡಿ. ಯಾಕೋ ಕೊಲೆ ಮಾಡಿದೆ ಅಂದರೆ, ನಾನೆಲ್ಲಿ ಕೊಲೆ ಮಾಡಿದೆ, ನಾನೇನು ಕಾಯುವವನ ಅಂತ ಕೇಳಿದಂತ ಆ ಸೈತಾನನು ಇಲ್ಲೂ ಇದೆ. ವಾಕ್ಯ ಹೇಳುತ್ತದೆ, ಯೂದನ ಒಳಗೆ ಸೈತಾನನು ಒಳ ಹೊಕ್ಕಿದನು. ಅಲ್ಲಿ ಕೆಡುಕನಿಂದ ಉಂಟಾದಂತಹ ಕಾಯಿನನ ಹಾಗೆ ಉದ್ದಟತನದಿಂದ ನೀನು ಮನ ತಿರುಗಿದೆ ಅಂದರೆ ತಪ್ಪಿಸಿಕೊಂಡೆ. ಇಲ್ಲ ಅಂದರೆ ಒಳಗೆ ಸೈತಾನನು ಹೋಗುತ್ತಾನೆ. ಸೈತಾನನೊಳಗೆ ಹೋಗುತ್ತಾನೆ. ಅಷ್ಟೇನೆ, ಕತೆ ಮುಗಿಯಿತು. ಅನೇಕ ಸಮಯದಲ್ಲಿ ನಿನ್ನ ಸ್ವನೀತಿ ಅಂತಹ ಯೇಸು ಕ್ರಿಸ್ತನೇ ತನ್ನನ್ನು ತಗ್ಗಿಸಿಕೊಂಡರು. ಅವರು ಪರಿಶುದ್ಧತೆಯ ಉಚ್ಚಘಟ್ಟದಲ್ಲಿದ್ದಾರೆ. ಪಾಪವೇ ಕಾಣದೇ ಇರುವಂತವರು. ಅವರಿಗೆ ಇರುವಂತಹ ತಗ್ಗಿಸಿಕೊಳ್ಳುವಿಕೆ ಪಾಪದಲ್ಲಿ ಕೂತಿರುವಂತವನಿಗೆ ಇಲ್ಲ. ನೋಡಿರಿ, ಅವನಿಗೆ ಒಂದು ಗರ್ವ, ಸ್ವನೀತಿ. ನಾನು ಸರಿ, ಅವನು ತಪ್ಪು. ದೇವರು ಹೇಳುತ್ತಾರೆ, ಇದು ಸರಿ ಬರಲ್ಲ, ಇದು ಸರಿ ಬರಲ್ಲ. ಅಷ್ಟೊಂದು ಪರಿಶುದ್ಧನಾಗಿರುವಂತ ನಾನೇ ನಿನ್ನ ಕಾಲನ್ನು ತೊಳೆಯುತ್ತಿದ್ದೇನೆ. ನಿನ್ನಲ್ಲಿ 1-2 ಒಳ್ಳೆಯ ಕ್ವಾಲಿಟಿ ಇರುತ್ತದೆ, ಇಲ್ಲ ಎಂದು ಹೇಳುತ್ತಿಲ್ಲ. ಇಲ್ಲಿ ಏನು ಸಮಸ್ಯೆ ಅಂದರೆ, ಈ ಸೈತಾನ ಒಳಹೊಕ್ಕಿದವನು ಇರ್ತಾನಲ್ಲ, ಅವನಲ್ಲೂ 1-2 ಒಳ್ಳೆಯ ಕ್ವಾಲಿಟಿ ಇರುತ್ತದೆ. ಆ ಒಳ್ಳೆಯ ಗುಣ ಇಟ್ಟುಕೊಂಡು ಅವನಿಗೆ ಒಂದು ಹೆಮ್ಮೆ ಇರುತ್ತದೆ. ನಾನು ಇದರಲ್ಲಿ ಪರ್ಫೆಕ್ಟ್ ಗೊತ್ತಾ, ನಾನು ಇದರಲ್ಲಿ ಓಕೆ ಗೊತ್ತಾ? ದೇವರು ಹೇಳುತ್ತಾರೆ, ಎಲ್ಲ ಓಕೆ, ಯಾವುದರಲ್ಲಿ ನೀನು 0? 1 ಓಕೆ, 9 0 ಇದೆಯಲ್ಲ. 9 ರಂಧ್ರ ನಿನಗೆ ಕಣ್ಣಿಗೆ ಕಾಣುತ್ತಿಲ್ಲ. ನಿನ್ನೊಳಗೆ ಇರುವಂಥ ಪಾಪ ನಿನಗೆ ಕಾಣಿಸುತ್ತಿಲ್ಲ. ಆದರೆ ನಿಮ್ಮಲ್ಲಿರುವಂಥ ನೀತಿ ಮಾತ್ರ ನಿಮಗೆ ಗೊತ್ತಾಗುತ್ತಾ ಇದೆ. ಅದನ್ನೇ ದೇವರು ಹೇಳುತ್ತಾರೆ, ಅಂಥವರು ಓಡಿಸಲ್ಪಡುತ್ತಾರೆ. ದೇವರ ಸಮ್ಮುಖದಿಂದ ಓಡಿಸಲ್ಪಡುತ್ತಾರೆ. ಕರ್ತನು ಬರುವಾಗ ಅವರಿಂದ ದೇವರ ಮುಂದೆ ನಿಲ್ಲುವುದಕ್ಕೆ ಆಗಲ್ಲ ಎಂದು ವಾಕ್ಯ ಹೇಳುತ್ತದೆ. ಇದಾದ ನಂತರ ದೇವರು ಮನುಷ್ಯರನ್ನು ಹಾಗೆ ಬಿಡುತ್ತಾರೆ. ಆ ನಂತರವಾಗಿ ದೇವರು ಮತ್ತೆ ಆಸೆ ಪಡುತ್ತಾರೆ, ಮನುಷ್ಯರೊಂದಿಗೆ ವಾಸ ಮಾಡಬೇಕು ಎಂಬುದಾಗಿ. ಓದಿರಿ, ವಿಮೋಚನಕಾಂಡ ಪುಸ್ತಕ 29ನೇ ಅಧ್ಯಾಯ 45ನೇ ವಾಕ್ಯ. ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ಬಹಳ ದಿನವಾದ ನಂತರ ದೇವರು ಮೋಶೆಗೆ ಹೇಳುತ್ತಾರೆ, ಸರಿಯಪ್ಪ, ಏದೇನಲ್ಲಿ ಬಂದು ವಾಸ ಮಾಡಬೇಕೆಂಬುದಾಗಿ ಅಂದುಕೊಂಡೆ. ಅವನು ಓಡಿ ಹೋದ. ಕಾಯಿನನು ಸುಳ್ಳು ಹೇಳಿದ. ಇಬ್ಬರನ್ನು ಕೂಡ ಓಡಿಸಿದೆ. ಇನಿ ಅವರ ನಡುವೆ ನಾನು ಇರುವುದಕ್ಕೆ ಆಗಲ್ಲ. ಆದ್ದರಿಂದ ಬಹಳ ವರ್ಷ, ಎಷ್ಟು ವರ್ಷ? ಹೆಚ್ಚು ಕಮ್ಮಿ 2500 ವರ್ಷ ಹಾಗೇ ಹೋಯ್ತಪ್ಪ. ಈಗ ಹೇಳುತ್ತಾರೆ ದೇವರು, ಓಕೆ ರೈಟ್, ನಾನು ಇವರ ನಡುವೆ ವಾಸ ಮಾಡುವುದಕ್ಕೆ ಬಯಸುತ್ತೇನೆ. ಆದ್ದರಿಂದ ಏನ್ ಮಾಡು? ಅವರ ನಡುವೆ ನನಗೆ ಒಂದು ಗೂಡಾರವನ್ನು ಮಾಡು ಎಂಬುದಾಗಿ ಹೇಳುತ್ತಾರೆ. 42ನೇ ವಾಕ್ಯ ಓದಿರಿ. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಆ ಗೂಡಾರದಲ್ಲಿ ನಾನು ನಿಮಗೆ ದರ್ಶನವನ್ನು ಕೊಟ್ಟು ನಿನ್ನ ಸಂಗಡ ಮಾತಾಡುವೆನು. ಚೆನ್ನಾಗಿ ಗಮನಿಸಿರಿ, ನಿಮ್ಮನ್ನು ಸಂಧಿಸುವಂತಹ ಸ್ಥಳ ಯಾವುದು? ಏದೇನ್. ಫಸ್ಟ್ ಏದೇನಲ್ಲಿ ತಾನೇ ಸಂಧಿಸುತ್ತಾರೆ, ಅದು ಏದೇನ್. ಎರಡನೆಯದಾಗಿ ದೇವರ ಸನ್ನಿಧಾನ, ಕಾಯಿನೊಡಿದ್ದಂತಹ ಸ್ಥಳ. ಈ ಎರಡನ್ನು ಸೇರಿಸಿಯೇ ಗೂಡಾರವನ್ನು ಹಾಕುವುದಕ್ಕೆ ಹೇಳುತ್ತಾರೆ. ಅದು ಕರ್ತನ ಸನ್ನಿಧಿಯಾಗಿರುತ್ತದೆ, ಆತನು ಸಂಧಿಸುವ ಸ್ಥಳವಾಗಿ ಇರುತ್ತದೆ. ಈ ಎರಡರಲ್ಲೂ ಕೂಡ ಅವರು ಸ್ವಲ್ಪ ಡಿಸಪಾಯಿಂಟ್, ಸ್ವಲ್ಪ ಬೇಸರ. ಅವನನ್ನು ಸಂಧಿಸುವುದಕ್ಕೆ ಆಗಲಿಲ್ಲ. ಸಂಧಿಸುವ ಸ್ಥಳದಲ್ಲಿ ಓಡಿ ಹೋಗಿ ಅವನು ಬಚ್ಚಿಟ್ಟುಕೊಂಡ. ಇವನು ಸಮ್ಮುಖವನ್ನು ಬಿಟ್ಟು ಓಡಿ ಹೋದ. ಸರಿ, ಎರಡೂ ಹೋಯಿತು. ಎರಡನ್ನು ಸೇರಿಸಿ ಒಂದು ಸ್ಥಳ, ದೇವದರ್ಶನ ಗೂಡಾರ, ನಿಮ್ಮನ್ನು ಸಂಧಿಸುವಂತಹ ಸ್ಥಳ. ಅದೇ ಸಮಯದಲ್ಲಿ ನೆಕ್ಸ್ಟ್ ಏನಿದೆ? ಆ ಸ್ಥಳದಲ್ಲಿ ನಿಮ್ಮೊಂದಿಗೆ ಕರ್ತನ ಸಮ್ಮುಖವೂ ಇದೆ. ಆ ಸ್ಥಳದಲ್ಲಿ ನಾನು ಬರುತ್ತೇನೆ, ನನಗೆ ಒಂದು ಗೂಡಾರವನ್ನು ಹಾಕು ಎಂದು ಹೇಳುತ್ತಾರೆ. 29ನೇ ಅಧ್ಯಾಯದಲ್ಲಿ ಇದು ನಡೆಯುತ್ತದೆ. ದೇವರು ಹಾಕುವುದಕ್ಕೆ ಹೇಳುತ್ತಾರೆ. ಚೆನ್ನಾಗಿ ಹೋಗುತ್ತಾ ಇದೆ. ದಿಢೀರೆಂಬುದಾಗಿ ನೋಡಿದ್ರೆ 32ನೇ ಅಧ್ಯಾಯದಲ್ಲಿ ಬಸವನನ್ನು ಒಳಗೆ ತರುತ್ತಾರೆ. ಬಸವನನ್ನು ಏನ್ ಮಾಡುತ್ತಾರೆ? ಒಳಗೆ ತರುತ್ತಾರೆ. ಒಳಗೆ ತರುವುದು ಮಾತ್ರವಲ್ಲ, ಇಲ್ಲೂ ನೋಡಿರಿ, ಅಲ್ಲಿ ನೀವು ಸರಿಯಾಗಿ ಹೋಲಿಕೆಯನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತದೆ. ಅಲ್ಲಿ ಪಾಪ ಮಾಡಿದ ಕೂಡಲೇ ಬೆತ್ತಲೆತನ ಬಂತ, ಬೆತ್ತಲೆಯು ಬಂತ. ಇಲ್ಲಿ ನೋಡಿರಿ, 32ನೇ ಅಧ್ಯಾಯದಲ್ಲಿ ಅವರು ಆ ಬಸವನನ್ನು, ಅಲ್ಲಿ ಅವರು ಹಣ್ಣು ತಿಂದ ಕೂಡಲೇ ಅಲ್ಲಿ ಪಾಪ ಬಂತು, ಪಾಪ ಬಂದ ಕೂಡಲೇ ಬೆತ್ತಲೆತನ ಬಂತು. ಇಲ್ಲಿ ನೋಡಿರಿ, ಅವರು ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡು ಕುಣಿಯುವುದಕ್ಕೆ ಎದ್ದು ನಿಂತರು. ಈಗ ತಿಂದ ಕೂಡಲೇ ವಾಕ್ಯ ಹೇಳುತ್ತದೆ, ಅದೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿರಿ. ಜನರು ಅಂಕೆ ತಪ್ಪಿ ತಮ್ಮ ಇಷ್ಟ ಬಂದಂತೆ ಮಾಡುವುದಕ್ಕೆ ಆರೋನನು ಅವರನ್ನು ಬಿಟ್ಟಿದ್ದರಿಂದ ಅವರ ವಿರೋಧಿಗಳು ಅಪಹಾಸ್ಯ ಮಾಡುವುದಕ್ಕೆ ಆಸ್ಪದವಾಯಿತು. ಅವರು ಕ್ರಮವಿಲ್ಲದೆ ಸ್ವೇಚ್ಛೆಯಾಗಿ ನಡೆದುಕೊಳ್ಳುವುದನ್ನು ಮೋಶೆ ನೋಡಿ. ಇಲ್ಲಿ ಏನ್ ಬಂತು?
ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡ್ರೂ ಬೆತ್ತಲೆತನ ಬಂತು. ಅಲ್ಲಿ ಅವನು ತಿಂದ, ಬೆತ್ತಲೆತನ ಬಂತು. ಅಲ್ಲಿ ಒಳಗೆ ಸರ್ಪ ಬಂತು, ಇಲ್ಲಿ ಒಳಗೆ ದನ ಬಂತು. ಅಲ್ಲಿ ಒಳಗೆ ಏನ್ ಬಂತು? ಸರ್ಪ ಬಂತು, ಇಲ್ಲಿ ದನ. ಅಲ್ಲಿ ಹಾವಿನ ಮಾತನ್ನು ಕೇಳಿದ್ರು, ಇಲ್ಲಿ ದನಕ್ಕೆ ಆರಾಧನೆ. ಅಷ್ಟೇ, ಕೆಲಸ ಮುಗಿಯಿತು. ಹಾಗಾದ್ರೆ ಸಭೆಯೊಳಗೆ ನೀನು ಬಸವನನ್ನು ತಂದು ದೇವರ ಹೆಸರಿಡಬೇಡ, ಅದನ್ನಿಟ್ಟು ನೀನು ಬೆತ್ತಲೆಯಾಗಿದ್ದೀಯ. ಇವತ್ತು ನಿನಗೆ ಒಂದು ಕಾರ್ಯ ಬಂದು ನೀವು ಅದನ್ನು ಹಬ್ಬದಂತೆ ಕೊಂಡಾಡಿ, ನೀವು ಜಾಲಿಯಾಗಿ ಇದ್ದು, ನೀವು ಡ್ಯಾನ್ಸ್ ಆಡುತ್ತಾ ಎಲ್ಲ ಮಾಡುತ್ತಾ ಅವಿಧೇಯರಾಗಿ ಇದ್ದು, ಆನಂತರವಾಗಿ ಅದನ್ನು ಹೇಳುವಂಥ ಮೋಶೆಯನ್ನು ಅಥವಾ ಆರೋನನನ್ನು ನೀವು ಬೈಯುವುದು. ಚೆನ್ನಾಗಿ ತಿಳಿದುಕೊಳ್ಳಿರಿ, ಇದೆಲ್ಲದಕ್ಕೂ ಕೂಡ ದೇವರು ಒಂದು ದಿನ ಬರುತ್ತಾರೆ. ಎಲ್ಲದಕ್ಕೂ ದೇವರು ಒಂದು ದಿನ ಬರುತ್ತಾರೆ. ಬರುವಂತ ದೇವರು ನೋಡುತ್ತಾರೆ. ಕೆಳಗೆ ಹೋಗು ಮೋಶೆ, ಏನಾಯ್ತು? ಅಲ್ಲಿ ಸರಿಯಿಲ್ಲ, ಎಲ್ಲ ತಪ್ಪು ಮಾಡುತ್ತಾ ಇದ್ದಾರೆ, ಕೆಳಗೆ ಹೋಗು. ಯೆಹೋಶುವ ಅಂದುಕೊಳ್ಳುತ್ತಾನೆ. ಯೆಹೋಶುವನಿಗೆ ಒಂದು ಆಲೋಚನೆ, ಈ ಸೌಂಡ್ ಎಲ್ಲ ಒಂದು ವೇಳೆ ಒಳ್ಳೆಯ ಸೌಂಡ್ ಏನೋ. ಕೆಲವರಿಗೆ ಎರಡನೇ ಘಟ್ಟದಲ್ಲಿ ಇರ್ತಾರೆ ಯೆಹೋಶುವನ ಹಾಗೆ. ನಾವು ಇದೆಲ್ಲ ಹೇಳಿದ್ವಿ ಅಂದ್ರೆ, ಕೆಲವು ಕಾರ್ಯಗಳನ್ನು ಖಂಡಿಸಿ ಮಾತನಾಡುವಾಗ ಒಂದು ಗ್ರೂಪು ಅವನು ಅವಶ್ಯವಿಲ್ಲದೆ ಮಾತನಾಡುತ್ತಿದ್ದಾನೆ, ಯಾಕೆ ಇದೆಲ್ಲ ಮಾತಾಡುತ್ತಾನೆ ಅಂತ ಹೇಳುತ್ತಾರೆ. ಇನ್ನೊಂದು ಗ್ರೂಪ್ ಇದೆ, ಇದರಲ್ಲಿ ಏನ್ರಿ ತಪ್ಪಿದೆ, ನನಗೆ ಅರ್ಥವಾಗುತ್ತಿಲ್ಲ, ಅದು ಮಾತಾಡುವಾಗ ಸರಿಯಾಗಿ ಇದೆ, ತಪ್ಪಾಗಿ ಕಾಣಿಸುತ್ತಿಲ್ಲ. ಇದು ಯೆಹೋಶುವನ ಗ್ರೂಪು. ಯೆಹೋಶುವನಿಗೆ ಏನಂದ್ರೆ, ಅವನು ಹೇಳುತ್ತಾನೆ, ಯುದ್ಧದ ಜಯಧ್ವನಿ ಕೇಳಿಸುತ್ತಾ ಇದೆ. ಮೋಶೆ ಹೇಳುತ್ತಾನೆ, ಅವರೆಲ್ಲ ಕೆಟ್ಟು ಹೋಗುತ್ತಿದ್ದಾರೆ, ನೀನು ಬೇರೆ ರೀತಿ ಫೀಲ್ ಮಾಡುತ್ತಾ ಇದೆಯಾ? ಯಾಕಂದ್ರೆ ಕೆಲವರು ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ಫೀಲ್ ಮಾಡುತ್ತಾರೆ, ಎಲ್ಲವನ್ನು ಒಳ್ಳೆಯದಾಗಿ ನೋಡುವಂಥವ್ರು ಇರುತ್ತಾರೆ. ಅವ್ರು ಹೇಳುತ್ತಾರೆ, ಸರಿ, ಇದೇನೋ ಮಕ್ಕಳು ಮಾಡುತ್ತಾ ಇದ್ದಾರೆ, ಬಿಡೋಣ. ಹೇಗೆ ಬಿಡುವುದು? ಈ ರೀತಿಯಾಗಿ ಬಿಟ್ಟೆ ಇವತ್ತು ಸಭೆ ಬಹಳ ಮೋಸಕರವಾದ ಸ್ಥಿತಿಯಲ್ಲಿ ನಿಂತಿದೆ. ಇವತ್ತು ಯಾಜಕನು ಬೋಧಿಸಬೇಕಾದವನು ತಪ್ಪಾದ ಜೀವಿತವನ್ನು ಜೀವಿಸುತ್ತಾ ಅದನ್ನು ಸರಿ ಎಂದು ಒಳಗೆ ಬೋಧಿಸಿ ಜನರನ್ನು ವಂಚಿಸುತ್ತಿದ್ದಾರೆ. ಅದರ ಪರಿಣಾಮ ಏನು? ಇಂದು ಒಳಗೆ ಏನು ನಡೆಯುತ್ತಿದೆ? ಬಸವ ಒಳಗೆ ಬಂದು ಹೋಯಿತು, ಆದರೆ ನೋಡುವುದಕ್ಕೆ ಯಾವ ರೀತಿ ಇದೆ? ಕರ್ತನಿಗೆ ಹಬ್ಬ ಎಂಬುದಾಗಿ ಇದೆ. ಇವತ್ತು ಅನೇಕ ಕಾರ್ಯಗಳು ಕರ್ತನ ನಾಮದಲ್ಲಿ, ಸೈತಾನನ ಕಾರ್ಯಗಳು ಸಭೆಯೊಳಗೆ ಇದೆ. ಅವರು ಹೇಳುತ್ತಾರೆ, ಕೆಳಗೆ ಹೋಗು. ಅಲ್ಲಿ ಹೋದ ನಂತರ ಮೋಶೆ ಮಾಡಿದ ಕೆಲಸ ಏನು ಗೊತ್ತಾ? ಓದಿರಿ, ವಿಮೋಚನಕಾಂಡ ಪುಸ್ತಕ 33ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿರಿ. ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು, ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ಇನ್ನು ಮುಂದೆ ನಿಮ್ಮ ಮಧ್ಯದಲ್ಲಿ ದೇವರು ಇಟ್ರಿ ಅಂದ್ರೆ ನೀನು ಸತ್ತು ಹೋಗುತ್ತೀಯ. ಒಂದು ಕಡೆ ಕರ್ತನು ಸನ್ನಿಧಾನದಿಂದ ಕಾಯಿನನ್ನು ಆಚೆ ಓಡಿಸುತ್ತಾರೆ, ಕರ್ತನು ಸಮ್ಮುಖದಿಂದ ಆದಾಮನನ್ನು ಓಡಿಸುತ್ತಾರೆ. ಈಗ ದೇವರು ನೋಡುತ್ತಾರೆ, ಇನಿ ನಿಮ್ಮನ್ನು ಓಡಿಸುವುದಕ್ಕೆ ಆಗಲ್ಲ, ನಾನೇ ಹೋಗುತ್ತೇನೆ ಅಂತ ಹೇಳುತ್ತಾರೆ. ಅವರೇನು ಹೇಳುತ್ತಾರೆ? ಇನಿ ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡಲಾರೇನು, ನನ್ನನ್ನು ಬಿಡಿ ಎಂದು ಹೋಗುತ್ತಾರೆ. ನಾನು ಹೋಗುತ್ತೇನೆ ಎಂದು ಅವರು ದೂರಕ್ಕೆ ಹೋಗುತ್ತಾರೆ. ಕರ್ತನು ಹೇಳುತ್ತಾರೆ, ಏಲಿ ತಪ್ಪು ಮಾಡುವಾಗ, ಅವನ ಮಕ್ಕಳು ತಪ್ಪು ಮಾಡುವಾಗ ಸಹಿಸಿಕೊಂಡು ನೋಡಿದ್ರು. ಸಮುವೇಲನು ಇದ್ದಾನೆ, ಆದರೂ ವಾಕ್ಯ ಹೇಳುತ್ತದೆ, ಮಂಜೂಷದ ಪೆಟ್ಟಿಗೆ ಸೆರೆ ಹಿಡಿಯಲ್ಪಟ್ಟಿತು. ಅಷ್ಟೇ, ಪೆಟ್ಟಿಗೆ ಇಲ್ಲ, ಹೊರಗೆ ಹೋಯಿತು. ಏಲಿಯ ಸೊಸೆ ಹೇಳುತ್ತಾಳೆ, ಇಸ್ರಾಯೇಲನ್ನು ಬಿಟ್ಟು ಮಹಿಮೆ ಹೋಯಿತು. ಅಷ್ಟೇನೆ, ದೇವದರ್ಶನ ಗುಡಾರ ಇದೆ, ಆದರೆ ಒಳಗೆ ಪೆಟ್ಟಿಗೆ ಇಲ್ಲ. ಆಲಯ ಇದೆ, ಆದರೆ ದೇವರು ಇಲ್ಲ ರೀ ಒಳಗೆ. ಸೊಲೊಮೋನನು ಕಟ್ಟಿದಂತ ಆಲಯ ಇದೆ, ಆದರೆ ದೇವರು ಇಲ್ಲ ರೀ ಒಳಗೆ. ದೇವರು 7 ದೀಪಸ್ತಂಭಗಳ ನಡುವೆ ಸಂಚರಿಸುತ್ತಾರೆ ಎಂಬುದಾಗಿ ಇದೆ, ಆದರೆ ಅವರು ಹೊರಗೆ ನಿಂತಿದ್ದಾರೆ ರೀ. ಇವತ್ತು ಅನೇಕರ ಮನೆಗಳಲ್ಲಿ, ಅನೇಕರ ಆಲಯದಲ್ಲಿ ಇದೇ ನಡೆಯುತ್ತಾ ಇದೆ. ದೇವರು ಹೊರಗೆ ನಿಂತಿದ್ದಾರೆ, ಗೂಡಾರ ಹೊರಗೆ ಹೋಗಿದೆ. ನೋಡಿರಿ, ದೇವರು 2ನೇ ಬಾರಿ ಅವರೊಂದಿಗೆ ವಾಸ ಮಾಡಬೇಕೆಂದು ಬಯಸುತ್ತಾರೆ. ಅವರು ಹೇಳುತ್ತಾರೆ, ಸದಾ ಕಾಲವು ನಾನು ವಾಸ ಮಾಡುವಂತೆ, ಯಾವಾಗಲೂ ನಿಮ್ಮೊಂದಿಗೆ ಇರಬೇಕೆಂದು ಬಯಸುತ್ತೇನೆಪ್ಪ. ಆದರೆ ಆ ಗೂಡಾರ ಒಂದೇ ಅಧ್ಯಾಯದಲ್ಲಿ ಆಚೆ ಹೋಯಿತು, ಕತೆ ಮುಗಿಯಿತು. ಇಂದು ದೇವರು ಒಳಗೆ ಇದ್ದಾರೆ, ಆಚೆ ಇದ್ದಾರೆ. ಸುಮ್ಮನೆ ಅಂದುಕೊಂಡಿದ್ದಾರೆ ದೇವರು ನಡುವೆ ಇದ್ದಾರೆ ಅಂತ ಅಂದುಕೊಂಡಿದ್ದಾರೆ. ಆದರೆ ಗೂಡಾರ ಬಹಳ ದೂರಕ್ಕೆ ಹೋಗಿ 2ನೇ ಬಾರಿ ದೇವರು ಇಸ್ರಾಯೇಲಿಗೆ ಬರುವಾಗ ಈ ಸಾರಿ ಅವರನ್ನು ಓಡಿಸಲಿಲ್ಲ, ದೇವರೇ ಆಚೆ ಹೋದರು. ನಿನ್ನನ್ನು ಬಿಟ್ಟು ಕರ್ತನು ಹೋದ್ರು ಅಂದ್ರೆ ಚೆನ್ನಾಗಿ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಳ್ಳಿ. ಕರ್ತನು ನಮ್ಮೊಂದಿಗೆ ಇರುವ ತನಕ ಮಾತ್ರವೇ ಎಲ್ಲ ಗೌರವ, ಎಲ್ಲ ಘನತೆಯು. ಯಾವಾಗಲೂ ಕೂಡ ದೇವರು ನನಗೆ ಹೇಳಿಕೊಟ್ಟಿದ್ದು ಮೆಸೇಜಲ್ಲಿ ಹೇಳುತ್ತೇನೆ, ಕರ್ತನು ಕತ್ತೆಯ ಮೇಲೆ ಇರುವ ತನಕ ಮಾತ್ರ ಆ ಕತ್ತೆಗೆ ಗೌರವ. ಎಲ್ಲ ಕೆಳಗೆ ಹಾಕುತ್ತಾರೆ, ಬಟ್ಟೆಯನ್ನು ಕೆಳಗೆ ಹಾಕುತ್ತಾರೆ, ಗರಿಯನ್ನು ಎಸೆಯುತ್ತಾರೆ, ಮುಂದೆ ಆಡುತ್ತಾರೆ, ಕುಣಿಯುತ್ತಾರೆ. ದಾವಿದನ ಹೆಸರಿನಲ್ಲಿ ಬರುವವನಿಗೆ ಸ್ತೋತ್ರ, ದಾವಿದನ ಹೆಸರಿನಲ್ಲಿ ಬರುವವನಿಗೆ ಹೋಸನ್ನ ಎಲ್ಲ ಹೇಳುತ್ತಾರೆ. ಈ ರೀತಿ ಅನೇಕ ಹೇಳುತ್ತಾರೆ. ಕತ್ತೆ ಯಾವತ್ತೂ ಕೂಡ ಅಂದುಕೊಳ್ಳಬಾರದು, ಅಬ್ಬಾ ನೋಡ ನಾನು ಬರುತ್ತಾ ಇದ್ದೇನೆ, ನಾನು ನಡೆಯುತ್ತಾ ಇದ್ದೇನೆ ಎಂದು. ಯೇಸು ನಡೆಯುತ್ತಾ ಇದ್ದಾರಾ? ಇಲ್ಲ, ಅವ್ರ ಮೇಲೆ ಕೂತಿದ್ದಾರೆ. ನಡೆಯುತ್ತಿರುವುದು ಯಾರು? ನಾನು ಕತ್ತೆ ಅಂದುಕೊಳ್ಳುತ್ತದೆ, ನನ್ನ ಕಾಲು ನೆಲಕ್ಕೆ ಸೋಕಬಾರದೆಂಬುದಾಗಿ.
ಹಾಗೆ ಸುಂದರವಾಗಿ ಗರಿಯನ್ನು ಹಾಸಿದ್ದಾರೆ. ಬಿಸಿಲಿನಲ್ಲಿ ಬಿಸಿ ತಟ್ಟಬಾರದೆಂಬುದಾಗಿ ಬಟ್ಟೆಯನ್ನೆಲ್ಲ ಹಾಸಿದ್ದಾರೆ. ಹಾಗಾದ್ರೆ ಸೇವಕನು ಯಾವತ್ತೂ ಕೂಡ ಅಂದುಕೊಳ್ಳಬಾರದು, ಎಸಿ ಹೋಟೆಲಲ್ಲಿ ತಂಗಿಸಿದ್ದಾರೆ, ನಾಳೆ ಬೆಳಗ್ಗೆ ಒಳ್ಳೆ ಊಟ ಕೊಡುತ್ತಾರೆ, ಬರುವಾಗ ಬಾಗಿಲಿನಲ್ಲಿ ನಿಂತು ಹೂಗುಚ್ಛ ಕೊಡುತ್ತಾರೆ, ಮೇಲೆ ಕರ್ತನಿರುವ ತನಕ ಮಾತ್ರ ಗೌರವ ಎಂಬುದಾಗಿ ಗೊತ್ತಿರಬೇಕು. ಯೇಸು ಕ್ರಿಸ್ತನಿರುವ ತನಕ ಮಾತ್ರ ಗೌರವ. ಗೂಡಾರ ಆಚೆ ಹೋಯಿತು ಅಂದ್ರೆ ಇಸ್ರಾಯೇಲರಿಗೆ ಮರ್ಯಾದೆ ಇಲ್ಲ, ಯಾರು ಬೇಕಾದ್ರೂ ಜಯಿಸಿ ಹೋಗುತ್ತಾರೆ. ದೇವರು ಆಚೆ ಹೋದ್ರು ಅಂದ್ರೆ ಆಲಯವನ್ನು ಹಾಗೆ ಒಡೆದು ಹಾಕುತ್ತಾರೆ, ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ನಿಲ್ಲದಂತೆ. ಇದೇ ನಡೆಯುತ್ತದೆ. ಯೇಸು ಕ್ರಿಸ್ತನ ಆಲಯದೊಳಗೆ ಬಂದು ಕ್ಲೀನ್ ಮಾಡುತ್ತಾರೆ. ಏನ್ ಮಾಡುತ್ತಾರೆ? ಕ್ಲೀನ್ ಮಾಡುತ್ತಾರೆ. ಕ್ಲೀನ್ ಮಾಡಿ ಎಲ್ಲವನ್ನು ರೆಡಿ ಮಾಡುತ್ತಾರೆ ಪಕ್ಕಾವಾಗಿ. ಸರಿ, ಇದಾದ ನಂತರ ಇವರು ಸರಿಯಾಗಿರುತ್ತಾರೆ ಎಂಬುದಾಗಿ ಇವರೇನ್ ಮಾಡುತ್ತಾರೆ ಗೊತ್ತಾ? ಓ, ಆಲಯದ ಒಳಗೆ ನೀನು ಕ್ಲೀನ್ ಮಾಡುತ್ತೀಯ ಎಂಬುದಾಗಿ ಇವರನ್ನು ಪಟ್ಟಣದ ಆಚೆಗೆ ಕರೆದುಕೊಂಡು ಹೋಗಿ ಶಿಲುಬೆಗೆ ಹಾಕುತ್ತಾರೆ. ದೇವದರ್ಶನ ಗುಡಾರ ಎಲ್ಲಿ ಹೋಯಿತು? ಈಗ ಹೊರಗೆ ಹೋಯಿತು. ಮೋಶೆ ದೇವದರ್ಶನ ಗುಡಾರವನ್ನು ಆಚೆ ಹಾಕುದ್ರಲ್ವಾ? ಅದೇ ರೀತಿ ಯೇಸುವನ್ನು ಎಲ್ಲಿ ಕರೆದುಕೊಂಡು ಹೋದ? ಯೆರೂಸಲೇಮನ್ನು ಬಿಟ್ಟು ಆಚೆ ಕರೆದುಕೊಂಡು ಹೋದ, ಆಲಯವನ್ನು ಬಿಟ್ಟು ಆಚೆ ಕರೆದುಕೊಂಡು ಹೋದ. ಓದಿರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಾಕ್ಯ. ಯೇಸು ಕೂಡ ಪಟ್ಟಣದ ಹೊರಗೆ ಸತ್ತನು. ಹಾಗಂದರೆ ಏನು ಅರ್ಥ? ಗೂಡಾರ ಇಲ್ಲಿ ಆಚೆ ಹೋಯಿತು, ಯೇಸು ಒಡಂಬಡಿಕೆ ಪೆಟ್ಟಿಗೆಯಲ್ಲಿ ಆಚೆ ಹೋಯಿತು. ಇವರು ಹೋದರು ಊರನ್ನು ಬಿಟ್ಟು ಆಚೆ. ಆನಂತರ ಯೇಸು ಕ್ರಿಸ್ತನು ಒಳಗೆ ಬರಲಿಲ್ಲ. ಗಮನಿಸಿರಿ, ಆನಂತರ ಅವರು ಹೊರಗೇನೆ ಪಾಡುಪಟ್ಟರು, ಶಿಲುಬೆಗೆ ಹಾಕಲ್ಪಟ್ಟರು, ಸತ್ತರು. ಅದರೊಂದಿಗೆ ಅವರೇನಾದರು? ಪುನರುತ್ಥಾನ ಹೊಂದಿ 40 ದಿವಸಗಳಿದ್ದು ಅಲ್ಲಿ ಹೋದರು. ಇದಾದ ನಂತರವಾಗಿ ಯೇಸು ಶಾರೀರಿಕವಾಗಿ ಒಳಗೆ ಏನ್ ಮಾಡಲಿಲ್ಲ, ಒಡಂಬಡಿಕೆ ಏನಾಗ್ಲಿಲ್ಲ, ಒಳಗೆ ಬರಲಿಲ್ಲ. ಧರ್ಮಶಾಸ್ತ್ರದ ಒಡಂಬಡಿಕೆ ಒಳಗೆ ಬರಲಿಲ್ಲ. ಅಷ್ಟೇನೆ, ಯೇಸು ಹೊರಗೆ ಹೋದರು. ಆ ನಂತರ ಏನಾಯಿತು ಗೊತ್ತಾ? ಅವರು ಕ್ಲೀನ್ ಮಾಡಿದ ಆಲಯದ ಸ್ಥಿತಿ ಮತ್ತಾಯಿ 24:2 ಹೇಳುತ್ತದೆ. ಓದಿರಿ, ಮತ್ತಾಯಿ 24:2. ಆಗ ಆತನು, ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇವರು ಹೊರಗೆ ಹೋದರೂ ಆಲಯವನ್ನು ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಇಲ್ಲದಂತೆ ಕೆಡವಿದರು. ಇವತ್ತು ಆಲಯವೇ ಇಲ್ಲ, ಕ್ಲೋಸ್. ಆಲಯವು ಶುದ್ಧೀಕರಿಸಲ್ಪಡಬೇಕಾದಾಗ ಕೇಳಿ ಶುದ್ಧೀಕರಿಸಿಕೊಂಡರೆ ಅದು ಬಹಳ ಒಳ್ಳೆಯದು. ಆಲಯವನ್ನು ಶುದ್ಧೀಕರಿಸದೆ ದೇವರನ್ನೇ ಆಚೆ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಯೆಹೆಜ್ಕೇಲ್ 8ರಲ್ಲಿ ಹೇಳುವ ಪ್ರಕಾರ ನನ್ನ ಪರಿಶುದ್ಧ ಸ್ಥಳವನ್ನು ಬಿಟ್ಟು ದೂರ ಹೋಗುವಂತೆ ಮಾಡಿದ್ದರಿಂದ ಈಗ ಇವನೇನ್ ಮಾಡಿದ ಗೊತ್ತಾ? ಯೇಸುವನ್ನು ಇವನೇ ಆಚೆ ಕರೆದುಕೊಂಡು ಹೋಗಿ ಶಿಲುಬೆಗೆ ಹಾಕ್ದ. ಹೋಗಿ ಕರೆದುಕೊಂಡು ಹೋಗಿ ಆಚೆ ಹೊಡೆದಿದ್ದಾಯ್ತು, ಕೆಲಸ ಮುಗಿಯಿತು. ಈಗ ಆಲಯದಲ್ಲಿ ದೇವರಿಲ್ಲ. ಆಲಯದಲ್ಲಿ ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯದಂತೆ ಕೆಡವಲ್ಪಟ್ಟಿತು. ದೇವರು ಅಂದು ಇಸ್ರಾಯೇಲನ್ನು ಬಿಟ್ಟು ಆಚೆ ಹೋದಂಥವರು ಪುನಃ ಒಳಗೆ ಬಂದರು. ಯೇಸು ಕ್ರಿಸ್ತನಾಗಿ ಒಳಗೆ ಬಂದರು. 3.5 ವರ್ಷ ಅವರೊಂದಿಗೆ ಇದ್ದರು. ಹೇಗಾದರೂ ಆಲಯವನ್ನು ಸರಿಪಡಿಸಬೇಕೆಂಬುದಾಗಿ ಅಂದುಕೊಂಡರು. ಆದರೆ ಈಗ ಏನಾಯಿತು ಗೊತ್ತಾ? ಇವನು ಆಲಯದಿಂದ ಇವರನ್ನು ಆಚೆ ಹಾಕಿದ. ಅಂದು ಮೋಶೆಯು ಗೂಡಾರವನ್ನು ಪಾಳೆಯದಿಂದ ಆಚೆ ಹಾಕಿದ ಹಾಗೆ ಯೇಸುವನ್ನು ಆಚೆ ಹಾಕಿದ್ದಾಯಿತು. ಅದರೊಂದಿಗೆ ಕತೆ ಮುಗಿಯಿತು. ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯದಂತೆ ಕೆಡವಲ್ಪಟ್ಟಿತು. ಅವರ ಕಾರ್ಯಗಳು ಮುಕ್ತಾಯಕ್ಕೆ ಬಂತು. ಕರೆಯುವಿಕೆ ಹೋಗುತ್ತದೆ, ಪ್ರಮಾಣಗಳು ಹೋಗುತ್ತದೆ, ಕರ್ತನು ಕೊಟ್ಟಂತ ಆಶೀರ್ವಾದ ಹೋಗುತ್ತದೆ, ಸಂರಕ್ಷಣೆ ಹೋಗುತ್ತದೆ, ಆಲಯ ಹೋಗುತ್ತದೆ, ಮಣ್ಣಿನ ಗೂಡಾಗಿ ಮಾರ್ಪಡುತ್ತದೆ. ಕರ್ತನು ಒಳಗೆ ಇರುವ ತನಕ ಮಾತ್ರವೇ ಮರ್ಯಾದೆ, ಕರ್ತನ ಜೊತೆಗಿರುವ ತನಕ ಮಾತ್ರ ಗೌರವ. ಹೊರಗೆ ಹೋದ್ರು ಅಂದ್ರೆ ಎಲ್ಲ ಹೋಗುತ್ತದೆ. ನಾನು ಈಗಲೂ ಹೇಳುತ್ತೇನೆ, ನಿಮ್ಮ ಬಳಿ ಇರುವಂತಹ ಹಣವನ್ನು ಕಾಪಾಡುವುದಕ್ಕಿಂತಲೂ, ನಿಮ್ಮ ಬಳಿ ಇರುವಂತಹ ಸೊತ್ತನ್ನು ಕಾಪಾಡುವುದಕ್ಕಿಂತಲೂ, ನಿಮ್ಮ ವಿದ್ಯಾಭ್ಯಾಸವನ್ನು ಕಾಪಾಡಿಕೊಳ್ಳುವುದಕ್ಕಿಂತಲೂ ನಿಮ್ಮೊಂದಿಗೆ ಇರುವಂತಹ ಯೇಸುವನ್ನು ಕಾಪಾಡಿಕೊಳ್ಳಿರಿ. ಅದೇ ಬಹಳ ಮುಖ್ಯ. ಯಾವುದೇ ಹೋದ್ರೂ ಕೂಡ ಪುನಃ ಸಂಪಾದಿಸಿಕೊಳ್ಳಬಹುದು. ಯೇಸು ಆಚೆ ಹೋದ್ರು ಅಂದ್ರೆ ಕಷ್ಟ. ನೀವು ಏನನ್ನಾದ್ರೂ ಕಳೆದುಕೊಂಡಾದ್ರೂ ಯೇಸುವನ್ನು ಮಾತ್ರ ಇಟ್ಟುಕೊಳ್ಳಿ. ಒಂದು ವೇಳೆ ಏನಾದ್ರೂ ಕಳೆದುಕೊಳ್ಳಬೇಕಾದ್ರೆ ಪರವಾಗಿಲ್ಲ. ಆ ಫಾರ್ಮುಲಾ ಯಾರಿಗೆ ಗೊತ್ತು ಅಂದ್ರೆ ಅಬ್ರಹಾಮನಿಗೆ ಚೆನ್ನಾಗಿ ಗೊತ್ತು. ತಂದೆ ತಾಯಿಯನ್ನು ಬಿಟ್ಟು ಬಾ, ಬರುತ್ತೇನೆ ದೇವರೇ. ಇದೆಲ್ಲವನ್ನು ಬಿಟ್ಟು ಬಾ, ಬರುತ್ತೇನೆ ದೇವರೇ. ಕಡೆಯದಾಗಿ ನಾನಾ ಮಗನ, ನೀವೇ ದೇವರೇ. ಅವನಿಗೆ ಗೊತ್ತು, ಮಗನು ಎಂಬುದಾಗಿ ಹೇಳಿ ದೇವರನ್ನು ಬಿಟ್ಟರೆ ಪುನಃ ದೇವರು ಸಿಗುವುದಿಲ್ಲ. ಆದರೆ ದೇವರು ಎಂಬುದಾಗಿ ಹೇಳಿ ಮಗನನ್ನು ಬಿಟ್ಟರೆ ಪುನಃ ಮಗನು ಸಿಗುತ್ತಾನೆ. ಯಾಕಂದರೆ ಸತ್ತವನನ್ನು ಪುನಃ ಎಬ್ಬಿಸುವುದಕ್ಕೆ ಅವರಿಂದ ಸಾಧ್ಯ. ಇವತ್ತು ನಾವು ಈ ಆಪ್ಷನ್ ಅನ್ನು ಮಿಸ್ ಮಾಡುತ್ತಾ ಇದ್ದೇವೆ. ಯಾವುದು? ಕರ್ತನು ಕೇಳುತ್ತಿದ್ದಾರೆ ನಿನ್ನನ್ನು ನೋಡಿ, ಯಾವುದು? ನಿನ್ನ ಶರೀರದ ಆಶಯ, ಕಣ್ಣಿನ ಆಶಯ, ಅಥವಾ ಕೆಲವು ಸಮಯದಲ್ಲಿ ಸಿಗುವಂತಹ ಸಂತೋಷವ, ಅಥವಾ ನೀನು ಮೊಬೈಲ್ನಲ್ಲಿ ನೋಡುವಂತಹ ಚಿಕ್ಕ ಸಂತೋಷವ, ಅಥವಾ ನಿನ್ನ ಶರೀರದ ದಾಹವನ್ನು ತೀರಿಸುವಂತಹ ಚಿಕ್ಕ ಇಚ್ಛೆಯುಳ್ಳ ಕಾರ್ಯವ, ಅಥವಾ ಹಣವ, ಆಸ್ತಿಯ ಸಂಪಾದನೆ, ಯಾವುದು? ಅದಾ ಅಥವಾ ನಾನಾ? ದೇವರು ಹೇಳುವಂತ ಕಾರ್ಯ ನಾನು ಹೇಳುತ್ತೇನೆ, ಇದು ಎಂಬುದಾಗಿ ಹೇಳಿ ನೋಡಿ, ಯೇಸು ಎಂಬುದಾಗಿ ಹೇಳಿ ನೋಡಿ. ನಿಮಗೆ ಏನೇನು ಅವಶ್ಯಕತೆ ಎಂಬುದಾಗಿ ದೇವರು ಇಟ್ಟಿದ್ದಾರೋ ಅದೆಲ್ಲವನ್ನು ಕೂಡ ಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಆದರೆ ಒಳಗೆ ಇರುವಂತ ಯೇಸು ಹೊರಗೆ ಹೋಗದಂತೆ ನೋಡಿಕೊಳ್ಳಬೇಕು. ಮೇಲೆ ಕೂತಿರುವಂತ ಯೇಸು ಕೆಳಗೆ ಇಳಿಯದಂತೆ ನೋಡಿಕೊಳ್ಳಬೇಕು. ಯೇಸು ಕೆಳಗೆ ಇಳಿದ್ರು ಯಾರು ಕತ್ತೆಯನ್ನು ಹುಡುಕಲಿಲ್ಲ. ಯೇಸು ಕೆಳಗೆ ಇಳಿದ ನಂತರ ಯಾರು ಕತ್ತೆಯನ್ನು ಕೇಳಲಿಲ್ಲ. ಕತ್ತೆ ಕೇಳಿರುತ್ತದೆಯೇ?
ಇಷ್ಟೊಂದು ಗೌರವ ಕೊಟ್ರಲ್ಲ, ದಿಢೀರೆಂಬುದಾಗಿ ಎಲ್ಲ ಬಿಟ್ಟು ಯೇಸುವಿನಿಂದ ಹೋಗುತ್ತಾ ಇದ್ದೀರಾ? ನಿನಗೆ ಮರ್ಯಾದೆನೇ ಯೇಸು ಇರುವುದರಿಂದ. ಯೇಸು ಕೆಳಗೆ ಇಳಿದ್ರು ಅಂದ್ರೆ ಯೇಸುವಿನಿಂದನೇ ಹೋಗುತ್ತಾರೆ, ನಿನಗೇನು ಮರ್ಯಾದೆ? ಹಾಗೆ ಝೀರೋ ಆಗ್ಬಿಡ್ತೀಯ. ದೇವರು ಝೀರೋ ಆಗಿ ಮಾಡುವುದಿಲ್ಲ. ಅವ್ರು ಕೆಳಗೆ ಇಳಿದ್ರು ಅಂದ್ರೆ ನೀನು ಝೀರೋ ಆಗುತ್ತೀಯ. ಅಷ್ಟೇನೆ. ನಾನು ಹೇಳುತ್ತಿರುವುದು ನಿಮಗೆ ಅರ್ಥವಾಗುತ್ತಿದೆಯಾ? ಈಗ ನೀವು ಚಳಿಗೆ ಒಂದು ಕೋಟನ್ನು ಹಾಕಿಕೊಂಡಿರುತ್ತೀರಾ. ಆ ಕೋಟ್ ತೆಗೆದ್ರೆ ತಾನಾಗಿ ಚಳಿ ಆಗುತ್ತದೆ ತಾನೆ, ತಣ್ಣಗಿರುತ್ತದೆ ತಾನೆ. ನೀವು ಏನು ಮಾಡುವುದು ಬೇಡ, ಕೋಟ್ ತೆಗೆದ್ರೆ ಸಾಕು, ಚಳಿ ಆಗುತ್ತದೆ. ಅದೇ ರೀತಿ ಮೇಲೆ ಇರುವಂತ ಯೇಸುವನ್ನು ತೆಗೆದ್ರಿ ಅಂದ್ರೆ ಕತೆ ಮುಗಿಯಿತು, ಕೆಲಸ ಮುಗಿಯಿತು. ಈಗ 2 ಬಾರಿ ದೇವರು ನೋಡಿದ್ರು. 2 ಬಾರಿಯೂ ಕೂಡ ದೇವರು ನೋಡಿದ್ರು. ಒಂದು, ಅವರ ನಡುವೆ ಸಂಚರಿಸುವಂತೆ, ಅವರೊಂದಿಗೆ ವಾಸ ಮಾಡುವಂತೆ. ಎರಡನೆಯದಾಗಿ ಅವರೊಂದಿಗೆ ವಾಸ ಮಾಡುವಂತೆ. ಮೊದಲನೇ ಬಾರಿ ಅವರು ಆಚೆ ಓಡಿಸಲ್ಪಟ್ಟರು, ಕಾರಣ ಅವರು ನಿಬಂಧನೆಯನ್ನು ಮೀರಿದ್ದಕ್ಕೆ. ಎರಡನೆಯದಾಗಿ ಇವರನ್ನು ಅವರು ಪಟ್ಟಣದಿಂದ ಆಚೆ ಹಾಕಿದರು, ಇವರನ್ನು ಹೊರಗೆ ತಳ್ಳಿದರು, ಶಿಲುಬೆಗೆ ಹಾಕಿದರು. ಈಗ ಇವರು ದೂರ ಹೋದರು. ಈಗ ದೇವರು ಹೇಳುತ್ತಿದ್ದಾರೆ, ಮತ್ತೆ 3ನೆಯ ಬಾರಿಗೆ ನಾನು ಬರಲಿದ್ದೇನೆ. ದೇವರೇನ್ ಮಾಡುತ್ತಾರೆ? 3ನೆಯ ಬಾರಿಗೆ ಬರಲಿದ್ದಾರೆ. ಈಗ ಯಾರಿಗೋಸ್ಕರವಾಗಿ ಬರಲಿದ್ದಾರೆ ಗೊತ್ತಾ? ನಿಮ್ಮನ್ನು ನನ್ನನ್ನು ಸಂಧಿಸುವುದಕ್ಕಾಗಿ ಬರಲಿದ್ದಾರೆ. ವಾಕ್ಯ ಹೇಳುತ್ತದೆ, ನಿನ್ನ ದೇವರನ್ನು ಸಂಧಿಸುವುದಕ್ಕೆ. ಈಗ ಯಾತಕ್ಕಾಗಿ ಬರುತ್ತಿದ್ದಾರೆ ಗೊತ್ತಾ? ಓದಿರಿ, 2 ವಾಕ್ಯ ಇದೆ, ಅದನ್ನು ಓದಿ ಮುಗಿಸೋಣ. ಮೊದಲನೆಯದಾಗಿ ಓದಿರಿ, ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಾಕ್ಯ. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಹಾಗಂದರೆ ಏನು ಅರ್ಥ? ಇವರು ಇರುವಂತಹ ಸ್ಥಳದಲ್ಲಿ ನಮ್ಮನ್ನು ಕೂಡ ಇಟ್ಟುಕೊಳ್ಳುತ್ತಾರೆ ಎಂದು ಅರ್ಥ. ಅವರು ಮೊದಲು ಆದಾಮನು ಇದ್ದಂತಹ ಸ್ಥಳಕ್ಕೆ ಬಂದರು, ಆಮೇಲೆ ಇಸ್ರಾಯೇಲರ ನಡುವೆ ವಾಸ ಮಾಡಬೇಕೆಂಬುದಾಗಿ ಬಂದರು. ಆ 2 ಕೂಡ ಅವರಿಗೆ ನಿರಾಶೆಯನ್ನು ಉಂಟು ಮಾಡಿತು. ಈಗ ಏನು ಮಾಡುತ್ತಾರೆ ಗೊತ್ತಾ? ಆಗ ತೋಟವನ್ನು ಉಂಟು ಮಾಡಿದೆ, ಆನಂತರ ಇಸ್ರಾಯೇಲ್ ದೇಶವನ್ನು ಉಂಟು ಮಾಡಿದೆ. ಈಗ ನಿಮಗೂ ನನಗೂ ವಾಸ ಸ್ಥಳವನ್ನು ಉಂಟು ಮಾಡಿದ್ದಾರೆ. ಅಲ್ಲಿ ವಾಸ ಮಾಡುವುದಕ್ಕೆ ದೇವರು ನಿಮ್ಮನ್ನು ನನ್ನನ್ನು ಕರೆದೊಯ್ಯುತ್ತಾರೆ. ಈಗ ಅವರು ಬಂದು ನಮ್ಮೊಂದಿಗೆ ವಾಸ ಮಾಡುವುದಿಲ್ಲ, ಬಂದು ಕರೆದುಕೊಂಡು ಹೋಗಿ ನಮ್ಮನ್ನು ಅಲ್ಲಿ ಇಟ್ಟುಕೊಳ್ಳಲಿದ್ದಾರೆ. ಈಗ ಕರ್ತನು ನಮ್ಮೊಂದಿಗೆ ಕೇಳುವಂಥದ್ದು, ಆ ಮೀರುವಿಕೆ ಇಲ್ಲದೇ ಇರುವಂತ ಒಂದು ಜೀವಿತ ಇಲ್ಲಿದ್ಯಾ? ಮುಂಚೆ ಇಟ್ಟು ಟೆಸ್ಟ್ ಮಾಡಿದ್ರು, ಈಗ ಟೆಸ್ಟ್ ಮಾಡಿ ಹೋಗಿ ಅಲ್ಲಿ ಇಡಲಿದ್ದಾರೆ. ಇದೇ ಡಿಫರೆನ್ಸ್. ಅವನನ್ನು ತೋಟದೊಳಗೆ ಇಟ್ಟು ಟೆಸ್ಟ್ ಮಾಡಿ ನೋಡಿದ್ರು, ಈಗ ಬೇರೇನಿಲ್ಲ, ಇಲ್ಲಿಟ್ಟು ಟೆಸ್ಟ್ ಮಾಡುತ್ತಾ ಇದ್ದಾರೆ. ಇಲ್ಲ ದೇವರೇ, ನನಗೆ ಹಣ್ಣು ಮುಖ್ಯವಲ್ಲ, ಯಾರೇ ನನಗೆ ಏನೇ ಹೇಳಿದರೂ ಉಪದೇಶ ಒಳಗೆ ಹೋಗುವುದಿಲ್ಲ, ನೀವು ಹೇಳುವುದು ಮಾತ್ರ ನನ್ನ ತಲೆಯಲ್ಲಿ ನಿಲ್ಲುತ್ತದೆ. ಯಾರು ಏನೇ ಹೇಳಿದರೂ ನನಗೇನು ದೇವರೇ, ಇಲ್ಲಪ್ಪ, ಅದು ಇದಕ್ಕಿಂತ ಕೇಳುವುದಕ್ಕೆ ಚೆನ್ನಾಗಿದೆಯಪ್ಪ. ಮನೆ ಕೊಡುತ್ತೇನೆ, ಕಾರ್ ಕೊಡುತ್ತೇನೆ ಅನ್ನುತ್ತಿದ್ದಾರೆ, ಸಾಯುವ ತನಕ ನಿನ್ನನ್ನು ಹಾಗೆ ಇಡುತ್ತೇನೆ ಅನ್ನುತ್ತಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಹೇಳಿ ದೇವರೇ, ನೀವೇನು ಹೇಳಿದ್ದೀರಾ? ಶಿಲುಬೆ ತೆಗೆದುಕೊಂಡು ನನ್ನ ಹಿಂದೆ ಬನ್ನಿ ಅಂತ ಹೇಳಿದ್ದೀರಾ. ಇವೆರಡರಲ್ಲಿ ಕೇಳುವುದಕ್ಕೆ ಯಾಕೆ ಚೆನ್ನಾಗಿದೆ? ಕೇಳುವುದಕ್ಕೆ ಬೇಕಾದ್ರೆ ಅದು ಚೆನ್ನಾಗಿದೆ, ಆದ್ರೆ ಇದುವೇ ನಿತ್ಯ. ಕೇಳುವುದಕ್ಕೆ ಅದು ಚೆನ್ನಾಗಿರುತ್ತದೆ, ನೋಡುವುದಕ್ಕೆ ರಮ್ಯ, ತಿನ್ನುವುದಕ್ಕೆ ಚೆನ್ನಾಗಿದೆ, ಬುದ್ಧಿಯನ್ನು ತಿಳಿಸುವಂತದ್ದು. ಕೇಳುವುದಕ್ಕೆ ಚೆನ್ನಾಗಿದೆ, ನನ್ನ ನಾಮದಲ್ಲಿ ಏನೇ ಕೇಳಿದ್ರು ಕೊಡುತ್ತೇನೆ, ಎಲ್ಲಾ ಚೆನ್ನಾಗಿದೆ. ಆದ್ರೆ ಇದೇ ದೇವರ ನಿತ್ಯ ಜೀವ. ನನಗೆ ಇದು ಸಾಕು, ಇದನ್ನು ಮಾತ್ರ ನನಗೆ ಕೊಡಿ. ಆ ಉಪದೇಶದಲ್ಲಿ ನಾವು ನಿಲ್ಲುವಾಗ ಅವರು ನಮ್ಮನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳುವವರಾಗಿ ಕಾಣಲ್ಪಡುತ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ, ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ 15ನೇ ವಾಕ್ಯ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಗೂಡಾರದಂತೆ ಅವರನ್ನು ಆವರಿಸುವನು. ಈಗ ರಾತ್ರಿ ಹಗಲು ಅವರನ್ನು ಸೇವಿಸುವವರ ಗುಂಪಾಗಿ ನಾವು ಮಾರ್ಪಡುತ್ತೇವೆ. ಇನಿ ನಾವು ಆಲಯವನ್ನು ಬಿಟ್ಟು ಆಚೆ ಹೋಗುವುದೇ ಇಲ್ಲ. ಅವತ್ತು ಆಲಯವನ್ನು ಬಿಟ್ಟು ಅವರು ಆಚೆ ಹೋದ್ರಲ್ವಾ, ಹೊರಗೆ ಹಾಕಲ್ಪಟ್ರಲ್ವಾ, ಈಗ ಆಚೆ ಹಾಕಲ್ಪಡುವುದಿಲ್ಲ. ಆಲಯದಲ್ಲಿ ನೀವು, ನಾನು ಮತ್ತು ಅವರು ಒಂದೇ ಆಲಯದಲ್ಲಿ ನಾವು ವಾಸ ಮಾಡುವವರಾಗಿರುತ್ತೇವೆ. ಆ ಇಬ್ಬರಲ್ಲಿ ಮಿಸ್ ಆದಂಥದ್ದನ್ನು ದೇವರು ನಿಮ್ಮನ್ನು ನನ್ನನ್ನು ಇಟ್ಟು ನೆರವೇರಿಸುತ್ತಿದ್ದಾರೆ. ಆದರೆ ಆ ಇಬ್ಬರು ಕೂಡ ಯಾವುದಕ್ಕಾಗಿ ಮಿಸ್ ಆದರೋ ಆ ಟೆಸ್ಟನ್ನು ಇಟ್ಟು ಈಗ ನೆರವೇರಿಸುತ್ತಿದ್ದಾರೆ. ಆಗ ಇಟ್ಟು ಟೆಸ್ಟ್ ಮಾಡಿದ್ರು, ಈಗ ಟೆಸ್ಟ್ ಮಾಡಿ ನೆರವೇರಿಸುತ್ತಿದ್ದಾರೆ. ಈಗ ದೇವರು ನಮ್ಮನ್ನು ಸಂಧಿಸುವುದಕ್ಕೆ ಬರುತ್ತಿದ್ದಾರೆ. ಈ ಕಾರ್ಯಗಳಲ್ಲಿ ನೀವು ಸಿದ್ಧರಾಗಿ ಇರುವಾಗ ಯಜ್ಞದ ಕುರಿಯಾದಾತನು ತಾನೇ ನಿಮ್ಮೊಂದಿಗೂ ನನ್ನೊಂದಿಗೂ ನಿತ್ಯ ನಿತ್ಯವಾಗಿ ವಾಸ ಮಾಡಲಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವಾ? ಈಗ ದೇವರು ನಮ್ಮನ್ನು ಸಂಧಿಸುವುದಕ್ಕೆ ಬರುತ್ತಿದ್ದಾರೆ. ಮೊದಲನೆಯದಾಗಿ ಆದಾಮನನ್ನು ಸಂಧಿಸುವುದಕ್ಕಾಗಿ ಬಂದರು, ತೋಟದಲ್ಲಿ ಸಂಚರಿಸುವುದಕ್ಕಾಗಿ. ಅವನು ಒಡಂಬಡಿಕೆಯನ್ನು ಮೀರಿದನು, ಓಡಿ ಬಚ್ಚಿಟ್ಟುಕೊಂಡನು, ಆಚೆ ಓಡಿಸಲ್ಪಟ್ಟನು. ಆದರೆ ಈಗ ಸತ್ಯವೇದ ಹೇಳುತ್ತದೆ, ನಮ್ಮೆಲ್ಲರನ್ನೂ ಕೂಡ ಆತನು ಒಟ್ಟಿಗೆ ಸೇರಿಸಲಿದ್ದಾನೆ. ನಮ್ಮನ್ನು ದೇವರು ಆಚೆ ಓಡಿಸುವುದಿಲ್ಲ, ನಮ್ಮನ್ನು ಸೇರಿಸಿಕೊಳ್ಳಲಿದ್ದಾನೆ. 4 ದಿಕ್ಕುಗಳಿಂದಲೂ ಕೂಡ ದೇವರು ಸೇರಿಸಲಿದ್ದಾರೆ. ಯಾಕೆ ಗೊತ್ತಾ? ಅವರು ನಮ್ಮೊಂದಿಗೆ ಸಂಚರಿಸುವಂತೆ, ನಮ್ಮೊಂದಿಗೆ ವಾಸ ಮಾಡುವಂತೆ, ಅವರು ಎಲ್ಲಿ ಇದ್ದಾರೋ ಅಲ್ಲೇ ವಾಸ ಮಾಡುವಂತೆ.
ಯಜ್ಞದ ಕುರಿಯಾದ ಆತನೇ ನಮ್ಮನ್ನು ನಡೆಸಲಿದ್ದಾರೆ. ಆ ವಾಕ್ಯ ಹಾಗೆ ಹೇಳುತ್ತದೆ, ಜೀವಕರವಾದ ನದಿಯ ಬಳಿಗೆ ನಮ್ಮನ್ನು ನಡೆಸುತ್ತಾರೆ. ನಮ್ಮೊಂದಿಗೆ ಅವರು ಕೂಡ ನಡೆಯಲಿದ್ದಾರೆ. ಎರಡನೆಯದಾಗಿ ಇಸ್ರಾಯೇಲನ್ನು ಸಂಧಿಸುವುದಕ್ಕಾಗಿ ಬಂದರು. ನಡುವೆ ವಾಸ ಮಾಡಬೇಕೆಂಬುದಾಗಿ ಬಯಸಿದರು. ಒಂದು ಗೂಡಾರವನ್ನು ಹಾಕಿಸಿದರು, ಒಂದು ಆಲಯವನ್ನು ಹಾಕಿಸಿದರು. ಗೂಡಾರದ ಒಳಗೆ ಬಸವ ಬಂತು, ಆಲಯದ ಒಳಗೆ ಅಸಹ್ಯವು ಬಂತು. ಕಡೆಯದಾಗಿ ಗೂಡಾರವು ರಿಮೂವ್ ಮಾಡಲ್ಪಟ್ಟಿತು. ಆಲಯವು ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯದಂತೆ ಕೆಡವಲ್ಪಟ್ಟಿತು. ದೇವರು ಹೊರಗೆ ಹಾಕಲ್ಪಟ್ಟರು. ಈಗ ದೇವರು ನಿಮ್ಮನ್ನು ನನ್ನನ್ನು ಕರೆದುಕೊಂಡು ಹೋಗಿ ನಡುವೆ ವಾಸವಾಗಿದ್ದು ಅವರ ಆಲಯದಲ್ಲಿ ನಾವು ವಾಸವಾಗಲಿದ್ದೇವೆ. ಕರ್ತನು ನಮಗೆ ಒಳ್ಳೆಯ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಅದರೊಂದಿಗೆ ಅವರು ಬರಲಿದ್ದಾರೆ. ನೀವು ಸಿದ್ಧರಾಗಿದ್ದೀರಾ? ದೇವರು ಹೇಳಿದಂಥ ವಾಕ್ಯದಲ್ಲಿ ನಿಂತಿದ್ದೀರಾ? ಕರ್ತನ ಮುಂದೆ ನಂಬಿಗಸ್ತರಾಗಿ ಇದ್ದೀರಾ? ನಿಮ್ಮ ಪ್ರಾಣ, ಆತ್ಮ, ಶರೀರ ದೇವರನ್ನು ಸಂಧಿಸುವಷ್ಟರ ಮಟ್ಟಿಗೆ ಇದೆಯಾ? ಇವತ್ತು ಒಂದು ಗುಂಪು ಇದೆ, ತಮ್ಮ ಸ್ವನೀತಿ ಮೀರುತ್ತಿದ್ದಾರೆ. ಆದಾಮನಾದರೂ ಭಯಪಟ್ಟು ಹೋಗಿ ಬಚ್ಚಿಟ್ಟುಕೊಂಡ, ಆದರೆ ಇವರು ಹಾಗಲ್ಲ. ಅವನು ಉದ್ದಟತನದಿಂದ ಕೇಳುತ್ತಾ ಇದ್ದಾನೆ, ಕಾಯಿನನು, ನಾನು ಕಾಯುವವನೋ? ಪಾಪ ಮಾಡಿ ಬೇಜವಾಬ್ದಾರಿಯಿಂದ ಸಭೆಯಲ್ಲಿ ಕೂತುಕೊಂಡು ಮನ ತಿರುಗದೆ ದೇವರನ್ನೇ ನೋಡಿ ಪ್ರಶ್ನೆ ಮಾಡುವಂಥದ್ದು. ನಾನೇನು ಪಾಪ ಮಾಡಿದೆ? ಯೂದನು ಕೇಳಿದಂಥ ಅದೇ ಪ್ರಶ್ನೆ ನಾನೋ? ಮಲಾಕಿಯದಲ್ಲಿ ದೇವಜನರು, ಯಾಜಕರು ದೇವರನ್ನು ನೋಡಿ ಕೇಳುತ್ತಾರೆ, ನಾವೇನು ಮಾಡಿದ್ವಿ? ನಾವೆಲ್ಲಿ ದುಃಖಪಡಿಸಿದ್ವಿ? ನಾವೆಲ್ಲಿ ವಂಚಿಸಿದೆವು? ದೇವರು ಹೇಳುತ್ತಾರೆ, ನೀವು ವಂಚಿಸಿದ್ದೀರಾ ಎಂದು. ಅವರು ಕೇಳುತ್ತಾರೆ, ನಾವೆಲ್ಲಿ ವಂಚಿಸಿದ್ವಿ? ಉದ್ದಟತನದಿಂದ ಒಂದು ಗುಂಪು ಚರ್ಚ್ನಲ್ಲಿ ಕೂತಿದೆ. ಮಾಡುವುದೆಲ್ಲ ಮಾಡುತ್ತಾ, ಸ್ವನೀತಿಯನ್ನು ಮಾತನಾಡುತ್ತಾ, ನಾನೇಲ್ ಮಾಡಿದೆ. ಕರ್ತನು ನೋಡುತ್ತಾ ಇದ್ದಾರೆ. ನೀನು ಭೂಮಿಯಲ್ಲಿರುವಂಥ ಯಾರನ್ನು ಬೇಕಾದರೂ ಏಮಾರಿಸಬಹುದು, ಜೊತೆಗಿರುವಂಥವರನ್ನು ಏಮಾರಿಸಬಹುದು. ಕರ್ತನನ್ನು ಏಮಾರಿಸುವುದಕ್ಕೆ ಸಾಧ್ಯವಿಲ್ಲ. ಅವರು ನೀತಿಯುಳ್ಳ ನ್ಯಾಯಾಧಿಪತಿ. ಅವರು ಎಂತೆಂಥವರ ಕಥೆಯನ್ನೆಲ್ಲ ಮುಗಿಸಿದ್ದಾರೆ. ಮಹಾ ಅಲೆಕ್ಸಾಂಡರ್ನಿಂದ, ನೆಬುಕದ್ನೆಚ್ಚರನಿಂದ, ಎಂತಹ ಸರ್ವಾಧಿಕಾರಿಗಳಿಂದ, ಎಂತಹ ಅರಸರುಗಳಿಂದ, ಎಂತಹ ರಾಣಿಗಳಿಂದ, ಐತೋಫೇಲನ ಹಾಗೆ ಜ್ಞಾನವನ್ನು ಹೇಳುವವರು ಅವರನ್ನು ಮೊದಲುಗೊಂಡು ಎಲ್ಲರನ್ನು ನೋಡಿ ಮುಗಿಸಿದ್ದಾರೆ ದೇವರು. ನೀನು ಅವರ ಮುಂದೆ ಏನೂ ಇಲ್ಲದೆ ಇರುವಂತಹ ಧೂಳು. ನಿನ್ನ ತಲೆ ಎತ್ತಬೇಡ, ನಿನ್ನ ಹೆಮ್ಮೆಯ ಮಾತು ಮಾತನಾಡಬೇಡ, ನಿನ್ನ ಆಲೋಚನೆಗಳಲ್ಲಿ ಹೆಮ್ಮೆ ಬೇಡ. ನೀನು ಎಷ್ಟರ ಮಟ್ಟಿಗೆ ನಿನ್ನನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೀಯೋ ಅಷ್ಟರ ಮಟ್ಟಿಗೆ ನಿನ್ನನ್ನು ಹೆಚ್ಚಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನಿನ್ನ ಹಣದ ಹೆಮ್ಮೆಯೋ, ವಿದ್ಯಾಭ್ಯಾಸದ ಹೆಮ್ಮೆಯೋ, ನಿನಗೆ ಇರುವಂಥ ಸ್ಕಿಲ್, ನೀನು ಕಲಿತುಕೊಂಡಿರುವಂಥ ಕೆಲವು ಕಲೆಗಳು, ನಿನಗೆ ಗೊತ್ತಿರುವಂಥ ಕೆಲವು ಟ್ಯಾಲೆಂಟ್ಸ್ಗಳು, ನಿನ್ನ ಜೊತೆಗಿರುವಂಥವರಿಗೆ ಅದು ಗೊತ್ತಿಲ್ಲದೆ ಇರಬಹುದು. ಅವರು ನಿನಗಿಂತ ಬಲಹೀನರಾಗಿ ಇರಬಹುದು, ನಿನಗಿಂತ ಕೊರತೆಯುಳ್ಳವರಾಗಿ ಇರಬಹುದು. ಅವರನ್ನು ಹೀನೈಸಬೇಡ. ಅವರಿಗಿಂತ ನೀನು ಉತ್ತಮನೇ ಎಂಬುದಾಗಿ ಅಂದುಕೊಳ್ಳಬೇಡ. ನಿನಗಿಂತ ಎಷ್ಟೋ ಉತ್ತಮರು ಈ ಲೋಕದಲ್ಲಿ ಇದ್ದಾರೆ. ನಿನಗಿಂತ ಎಷ್ಟೋ ಮೇಲಾದಂಥ ಯೇಸುವೆ ದಾಸನ ರೂಪವನ್ನು ಧರಿಸಿಕೊಂಡು ಕಾಲನ್ನು ತೊಳೆದಂಥ ಯೇಸುವಿನ ಮುಂದೆ ನೀನು ಎಷ್ಟು ಮಾತ್ರದವನು. ದೇವರಿಗೆ ಇಷ್ಟವಿಲ್ಲದೆ ಇರುವಂಥ ಒಂದು ವಿಷಯ ಹೆಮ್ಮೆ. ನಿನ್ನ ಕಣ್ಣಲ್ಲಿ ಹೆಮ್ಮೆ ಇದ್ದರೆ ಕಂಡುಹಿಡಿಯುತ್ತಾರೆ, ನಿನ್ನ ಆಲೋಚನೆಗಳಲ್ಲಿ ಹೆಮ್ಮೆ ಇದ್ದರೆ ಕಂಡುಹಿಡಿಯುತ್ತಾರೆ. ಬಾಯಲ್ಲಿ ಆ ಮಾತುಗಳು ಇರುವಾಗಲೇ ನೆಬೂಕದ್ನೆಚ್ಚರನನ್ನು ದೇವರು ಹೊಡೆಯುತ್ತಾರೆ. ಆ ಮಾತುಗಳು ಅವನ ಬಾಯಲ್ಲಿ ಇರುವಾಗಲೇ. ಹೆಮ್ಮೆಯಿಂದ ಮನೆ ವಾರ್ತೆಯವರೊಂದಿಗೆ ಬೆಲ್ಶಾಚಾರು ಕೂತುಕೊಂಡಂತ ಆ ರಾತ್ರಿಯಲ್ಲೇ ದೇವರು ಹೊಡೆದರು. ದೇವರು ಕರುಣಾಮಯನು, ಅದೇ ಸಮಯದಲ್ಲಿ ನೀತಿಯುಳ್ಳ ನ್ಯಾಯಾಧಿಪತಿ. ಬಹಳ ಕೇರ್ಫುಲ್ ಆಗಿರ್ರಿ. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಅವರ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ಅವರು ನಿಮ್ಮನ್ನು ಮೇಲೆತ್ತದೆ ಬಿಡುವುದೇ ಇಲ್ಲ. ಆದರೆ ಹೆಚ್ಚಿಸಿಕೊಂಡ್ರಿ ಅಂದರೆ ನಿಮ್ಮನ್ನು ಒಂದು ಕತೆ ಮಾಡದೆ ಬಿಡುವುದಿಲ್ಲ. ಸರ್ವಶಕ್ತನಾದ ದೇವರು ಆತನು. ಒಪ್ಪಿಸಿಕೊಡೋಣವ ದೇವರ ಸಮ್ಮುಖದಲ್ಲಿ. ಇಂದು ಸಂಧಿಸುವುದಕ್ಕೆ ಸಿದ್ಧರಾಗಿದ್ದೀರಾ? ಇಸ್ರಾಯೇಲ್ ಜನರು ಬಸವನನ್ನು ಒಳಗೆ ತಂದರು. ಆದಾಮ್ ಹವ್ವಳು ಸರ್ಪವನ್ನು ಒಳಗೆ ಬಿಟ್ಟರು. ಬೆತ್ತಲೆ ಬಂತು, ಮರಣ ಸಂಭವಿಸಿತು. ಇಸ್ರಾಯೇಲಿಗೂ ಬೆತ್ತಲೆ ಬಂತು, ಮರಣ ಸಂಭವಿಸಿತು ಅಂದು. ಆದರೆ ಇಂದು ದೇವರು ಬರಲಿದ್ದಾರೆ. ನಿನ್ನನ್ನು ನಿತ್ಯವಾದ ದೇಶಕ್ಕೆ ಕರೆದೊಯ್ಯಲಿದ್ದಾರೆ. ನಮ್ಮನ್ನು ಕೊಂಡೊಯ್ದು ಅಲ್ಲಿ ಇಡಲಿದ್ದಾರೆ. ಒಪ್ಪಿಸಿಕೊಡೋಣವ. ದೇವರನ್ನು ಸಂಧಿಸಬೇಕೆನ್ನುವಂಥ ಆಸೆಯುಳ್ಳಂಥವರೆಲ್ಲರೂ ಕೂಡ ನಿಮ್ಮ ಕರೆಗಳನ್ನು ಮೇಲೆ ಎತ್ತಿ ಒಪ್ಪಿಸಿಕೊಟ್ಟವರಾಗಿ, ದೇವರೇ, ನೀವು ಬರುವಾಗ ನಿಮ್ಮನ್ನು ಸಂಧಿಸುವಂಥ ಗುಂಪಿನಲ್ಲಿ ನಾನು ಕಾಣಲ್ಪಡಬೇಕು. ದೇವರು ಬರಲಿದ್ದಾರೆ. ಅವರ ಪಾದಗಳು ದೇವರ ಪರ್ವತದಲ್ಲಿ ಬಂದು ನಿಲ್ಲಲಿದೆ. ಅವರನ್ನು ಚುಚ್ಚಿದವರೆಲ್ಲರೂ ಕೂಡ ನೋಡಿ ಗೋಳಾಡುತ್ತಾರೆ. ಆದರೆ ನೀವು, ನಾನು ಅವರೊಂದಿಗೆ ನಿತ್ಯವಾಗಿ ನಡೆಯಲಿದ್ದೇವೆ.
ಸರ್ವಶಕ್ತನಾದಂತಹ ನಮ್ಮ ತಂದೆಯೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಬರುವಾಗ ನಿಮ್ಮನ್ನು ಸಂಧಿಸುವಂಥ ಗುಂಪಿನಲ್ಲಿ ನಾವು ಕಾಣಲ್ಪಡಲು, ನಿಮ್ಮನ್ನು ಸಂಧಿಸುವಂಥ ಗುಂಪಿನಲ್ಲಿ ಕಾಣಲ್ಪಡಲು, ನಿತ್ಯ ನಿತ್ಯವಾಗಿ ನಿಮ್ಮೊಂದಿಗೆ ವಾಸ ಮಾಡಲು, ನಿಮ್ಮ ಆಲಯದಲ್ಲಿ ನಿಮ್ಮನ್ನು ಸೇವಿಸಲು, ಜೀವಕರವಾದಂಥ ನದಿಯ ಬಳಿಗೆ ನಡೆಸಲ್ಪಡಲು ಕೃಪೆ ನೀಡಿ ಅಪ್ಪ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ವಾಕ್ಯವು ನಮ್ಮಲ್ಲಿ ಕ್ರಿಯೆ ಮಾಡಲಿ, ನಮ್ಮ ಹೃದಯದಲ್ಲಿ ಆಳವಾಗಿ ಇರಲಿ. ಇವೆಲ್ಲವನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್, ಆಮೇನ್, ಆಮೇನ್.